ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇತ್ತೀಚೆಗೆ ಸ್ವಲ್ಪ ಬೇಗ ಎದ್ದೇಳಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಆಗ್ತಿಲ್ಲ ಅಂತೇಳಿ ಮೈಂಡಿಗೆ ತೊಗೊಂಡು ಅದನ್ನು ಕೂಡ ಸ್ಟ್ರೆಸ್ ತೊಗೊಳೋದಕ್ಕಿಂತ ಬೆಟರ್ ನನಗೆ ಸ್ವಲ್ಪ ನಿದ್ದೆ ಚೆನ್ನಾಗಾದರೆ ಸಾಕು ಅಂತ ಅಂದ್ಕೊಂಡು ಯಾವಾಗ ಎದ್ದೇಳ್ತೀನೋ ಆವಾಗಲೇ ಒಂದು ಫ್ಲೋವಲ್ಲಿ ಹೋದ್ರೆ ಆಯಿತು. ಮತ್ತು ಎಲ್ಲ ಕೆಲಸಗಳನ್ನೂ ಕೂಡ ಆವಾಗ ಎದ್ದಿದ್ದೀನಲ್ವ, ಆವಾಗಲೇ ಅರ್ಲಿ ವೇಕಪ್ ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ಫಸ್ಟು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮತ್ತು ಫಸ್ಟ್ ಬಾಗಿಲಿಗೆಲ್ಲ ರಂಗೋಲಿ ಹಾಕೋಣ, ಅದಾದಮೇಲೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಬಿಸಿನೀರು ಕುಡಿದಿದ್ದೆ. ಇನ್ನೇನು ಹೊರಗಡೆ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಜಯಂತ್ ಕೂಡ ಹೋಗಿ ಹೂವು ಎಲೆ ತಂದು ಕೊಟ್ಟರು. ಇವತ್ತು ಪೂಜೆಗೆ ಏನೇನು ಬೇಕು ಹೇಳು ಅಂದಿದ್ದಕ್ಕೆ ಜಸ್ಟು ಹೂವು ಎಲೆ ಅಷ್ಟೇ ಬೇಕಾಗಿರೋದು, ತಗೊಂಬಾ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಹೋಗಿ ಬಂದಾಯಿತು. ಆ್ಯಂಡ್ ನಾನಿಲ್ಲಿ ಬಾಗಿಲಿಗೆ ಅರಿಶಿನ ಹಚ್ಚಿ, ತುಳಸಿಗೆ ಸ್ವಲ್ಪ ಅರಿಶಿನ ಹಚ್ಚಿ, ಕುಂಕುಮ ಮತ್ತು ಸಣ್ಣದಾಗಿ ರಂಗೋಲಿ ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಪ್ರತಿ ಶುಕ್ರವಾರ ಮಂಗಳವಾರ ಅರಿಶಿನ ಹಚ್ತೀನಿ. ಈವನ್ ಮಂಗಳವಾರ ಕೆಲವೊಮ್ಮೆ ಆಗಲ್ಲ, ಬಟ್ ಶುಕ್ರವಾರ ಮಾತ್ರ ಮಿಸ್ ಮಾಡಲ್ಲ. ಆ್ಯಂಡ್ ಪ್ರತಿದಿನ ಮತ್ತು ಇನ್ನೇನು ಬಾಗಿಲಿಗೆ ರಂಗೋಲಿ, ತುಳಸಿಗೆ ರಂಗೋಲಿ, ಮನೆ ಮುಂದೆ ರಂಗೋಲಿ ಮಿಸ್ ಮಾಡಲ್ಲ. ಸೊ ರೇರ್ಲಿ ಮಿಸ್ ಮಾಡ್ತೀನಿ. ಬಿಟ್ಟರೆ ಮುಂಚೆ ವಾರದಲ್ಲಿ 4-5 ದಿನ ಮಿಸ್ ಮಾಡ್ತಿದ್ದೆ. ಇವಾಗ ವಾರದಲ್ಲಿ ಒಂದು ಸರಿ ಯಾವಾಗೋ ಒಂದು ಸರಿ ಮಿಸ್ ಆಗುತ್ತೆ. ಬಿಟ್ಟರೆ ಅಮ್ಮನ ಮನೇಲಿದ್ದರೆ ಇನ್ನೇನು ಮಿಸ್ ಆದಂಗೆ ಅಲ್ವಾ. ಸೊ ಆ ಥರ ಮಿಸ್ ಮಾಡ್ತೀನಿ. ಬಿಟ್ಟರೆ ಪ್ರತಿದಿನ ಇದೊಂದು ರೋಟೀನ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಒಂದು 6-6:30 ಎದ್ದೇಳೋಕ್ಕಾಗ್ತಾಯಿದೆ. ಯಾಕಂದರೆ ಮಳೆ ವಾತಾವರಣ ಇದೆ, ಫುಲ್ ಚಳಿ ಅನ್ನಿಸ್ತಾ ಇದೆ. ಸಮ್ಟೈಮ್ಸ್ ಏನಾಗುತ್ತೆ, ನಾನೇ ಎದ್ದೇಳಬೇಕಾಗುತ್ತೆ ರಾತ್ರಿ ಮಿಟ್ಟಿಗೆ ಹಾಲು ಕೊಡೋದಕ್ಕೆ. ಮತ್ತು ಈ ಮಿಂಚು ಒಬ್ಬಳು ಕಾಡ್ತಾಳೆ. ಸೊ ಹೆಂಗೆ ಕಾಡ್ತಾಳೆ ಅಂತಂದರೆ ರಾತ್ರಿ ನಿದ್ದೆಗಣ್ಣಲ್ಲೂ ಕೂಡ ಉಲ್ಟಾ ಬಿದ್ದುಬಿಡ್ತಾಳೆ. ಅವಾಗೆಲ್ಲ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಎದ್ದೇಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಏನು ಗೊತ್ತಾ, ತುಂಬ ಜನ ಲಾಸ್ಟ್ ಕಮೆಂಟಲ್ಲಿ ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ದೀರಿ ಅಂತಂದರೆ, ನಾನು ಕಮೆಂಟ್ಸ್ಗಳನ್ನ ಪ್ರತಿಯೊಂದನ್ನು ಕೂಡ ಓದಿ ನಮ್ಮ ಫ್ಯಾಮಿಲಿಗೆ ಮತ್ತು ಜಯಂತ್ಗೆ ಎಲ್ಲ ಹೇಳಿದ್ದೀನಿ. ಮಮ್ಮಿ ಇಲ್ಲಿ ನೋಡಿ ಎಷ್ಟು ಚೆಂದ ಕಮೆಂಟ್ಸ್ ಬರ್ತಾ ಇದೆ ಅಂತೇಳಿ. ಸೊ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನೀವು. ನನ್ನ ಎಫರ್ಟ್ ಏನಿದೆನೋ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಸಪೋರ್ಟ್ ಇರೋದು. ಸೊ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಲಾಗ್ಸ್ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದೇ ಇರಬೇಕು ನನಗೆ. ಸೊ ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ದೀರಾ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಗ್ಸ್ ತುಂಬ ಜನ ಇಷ್ಟಪಡ್ತಾ ಇದ್ದೀರಿ, ಲೈಕ್ ಮಾಡೋದು ಮರಿತಾ ಇದ್ದೀರಿ. ಒಂದೇ ಒಂದು ಲೈಕ್ ಮಾಡಿ, ಅದರಿಂದ ನನ್ನ ಚಾನಲ್ ಇನ್ನಷ್ಟು ಜನಕ್ಕೆ ಪರಿಚಯ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು, ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡ್ರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಕಮೆಂಟ್ಸ್ ಹಾಕೋದು ಅಂತಂದರೆ ನನಗೇನೋ ತುಂಬ ಪರ್ಸ್ನಲ್ ಇಷ್ಟ. ಬೇರೆ ಯೂಟ್ಯೂಬರ್ಸ್ದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟ್ 80-90% ಕಮೆಂಟ್ಸ್ಗೆ ರಿಪ್ಲೈ ಇರುತ್ತೆ. ಆದರೂ ಒಂದು ಬೇಜಾರಾಗುತ್ತೆ ಫ್ರೆಂಡ್ಸ್, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಕೆಲವೊಬ್ಬರು ರಿಪೀಟೆಡ್ ಕ್ವಶನ್ಸ್ ಕೇಳಿರ್ತಾರೆ. ಅದೇ ಒಂದು ವಿಡಿಯೋದ ಕೆಳಗಡೆ ಅದೇ ಆನ್ಸರ್ ಇರುತ್ತೆ, ಬಟ್ ಆದರೂ ಕೂಡ ಮತ್ತೆ ಕೇಳ್ತಾರೆ. ಸೊ ದಟ್ ನನಗೆ ಅವಾಗ ಅನಿಸುತ್ತೆ, ನಾನು ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಿರೋದು ಎಲ್ಲಾದರೂ ಅಡ್ವಾಂಟೇಜ್ ತೊಗೊತಾ ಇದ್ದಾರಾ ಅಂತೇಳಿ. ಸೊ ಪ್ಲೀಸ್ ಆ ಥರ ಯಾರೂ ಮಾಡಬೇಡಿ. ಹಾಗೆ ಕೆಲವೊಬ್ಬರು ಮ್ಯಾಂಡೇಟರಿಯಾಗಿ ನೀವು ನನಗೆ ರಿಪ್ಲೈ ಮಾಡಲ್ಲ ಅಂತೆಲ್ಲ ಕಳಿಸ್ತಾರೆ. ಸೊ ಆ ರೀತಿ ಕಳಿಸಿದ್ರೆ ನಾನು ಏನು ಮಾಡಲಿ? ನೀವೇ ಹೇಳ್ತಿರ್ತೀರಲ್ವ, ಇಷ್ಟೊಂದು ಕೆಲಸ ಹೆಂಗೆ ಮಾಡ್ತೀರಾ, ಮ್ಯಾನೇಜ್ ಮಾಡ್ತೀರಾ, ಅದು ಇದು ಅಂತೇಳಿ. ಬಟ್ ನಾನು ನೋಟಿಫಿಕೇಷನ್ ಬಂದ ತಕ್ಷಣ ಕೆಲವೊಂದು ಸ್ಪೆಸಿಫಿಕ್ ಆಗಿ ಈ ಕಮೆಂಟ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಶಾರ್ಟ್ ಆಗಿರಲಿ, ಲೆಂತ್ ಆಗಿರಲಿ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಏನಾದರೂ ಬೆಲೆ ಕೊಡೋದು ಅಂತ ಇತ್ತು ಅಂತಂದರೆ ಸೊ ದಯವಿಟ್ಟು ಆ ರೀತಿ ಫಾಲೋ ಮಾಡಿ. ಅದರ್ವೈಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಆ ರೀತಿ ಮಾಡೋದ್ರಿಂದ. ಬಿಕಾಸ್ ಎಲ್ಲದೂ ಕೂಡ ಮೇಂಟೈನ್ ಮಾಡ್ತಾ ಇರ್ತೀನಿ ಅಂತಂದಾಗ ಪರ್ಟಿಕ್ಯುಲರಾಗಿ ಅದಕ್ಕಂತಲೇ ಟೈಮ್ ಕೊಡೋದಕ್ಕಾಗಲ್ಲ. ಅದರಲ್ಲೂ ನೀವು ಕೇಳಿರ್ತೀರ, ಕೆಲವೊಬ್ಬರು ನಿಮ್ಮ ಕ್ವಶನ್ಸ್ಗಳನ್ನ ರೈಸ್ ಮಾಡ್ಕೊಂಡಿರ್ತೀರಿ ಅಥವಾ ನಿಮ್ಮದೇನೋ ಒಂದು ಸಮಸ್ಯೆನ ಹೇಳ್ಕೊಂಡಿರ್ತೀರಿ. ಅವಾಗ ನಾನು ಖಂಡಿತ ರಿಪ್ಲೈ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ. ಆದರೆ ನಿಮ್ಮ ಊರು ಯಾವುದು, ಪ್ಲೇಸ್ ಯಾವುದು, ಮನೆ ಎಲ್ಲಿ ಬರುತ್ತೆ, ಇದಕ್ಕೆಲ್ಲ ನಾನು ರಿಪ್ಲೈ ಕೊಡ್ತಾ ಕೂತ್ಕೊಂಡ್ರೆ ಸರಿನಾ? ಸೊ ಬೇರೆ ಯೂಟ್ಯೂಬರ್ಸ್ ನೀವೇ ಹೇಳಿ ಈ ಥರ ರಿಪ್ಲೈ ಮಾಡ್ಬೋದಾ? ಬಟ್ ನನ್ನ ಚಾನಲ್ನಲ್ಲಿ 90% ರಿಪ್ಲೈ ಇದೆ. ಸೊ ಪ್ಲೀಸ್ ಅದನ್ನಾದರೂ ನೋಡಿ ಕನ್ಸಿಡರ್ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಈವನ್ ಅದು ಒಂದು ಬಿಟ್ಟಾಗ್ತೀನಿ ಈಗ. ಆ್ಯಂಡ್ ಇವತ್ತು ರಂಗೋಲಿ ನೋಡಿದ್ರೆ ಎಷ್ಟು ಚೆಂದ ಬರ್ತಾ ಇದೆ ಅಲ್ಲ. ನಾನು ಹೇಳ್ತಾ ಇರ್ತೀನಿ ನಿಮಗೆ, ಅರ್ಲಿ ವೇಕಪ್ ಆಗಿ ಒಂದು ಪಾಸಿಟಿವ್ ಮೈಂಡಿಂದ ನಾವೇನಾದರೂ ರಂಗೋಲಿ ಹಾಕಿದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಡೇ ಹೆಂಗೆ ಸ್ಟಾರ್ಟ್ ಆಗಿದೆ, ನಮ್ಮ ಮೈಂಡ್ ಹೆಂಗೆ ಸ್ಟಾರ್ಟ್ ಆಗಿದೆ, ಆ್ಯಂಡ್ ನಮ್ಮ ಡೇ ಯಾವ ಥರ ಇರುತ್ತೆ ಅಂತೇಳಿ. ನಾನು ಇದನ್ನು ತುಂಬ ಬಿಲೀವ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಅದು ಫ್ಯಾಕ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಲಾಸ್ಟ್ ಲಾಗಲ್ಲಿ ರಂಗೋಲಿ ಬಗ್ಗೆನೂ ಕಮೆಂಟ್ಸ್ ಹಾಕಿದ್ರಿ. ಅವಾಗ ಅಂದ್ಕೊಂಡು ಒಂದು ವಿಚಾರ ಶೇರ್ ಮಾಡಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಸೊ ನಾನು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಇದ್ದಿದ್ದು, ಡಿಪ್ಲೊಮಾ ಓದುವಾಗ ಹಾಸ್ಟೆಲಲ್ಲಿ. ಸೊ ಹಾಸ್ಟೆಲಲ್ಲಿ ಹೇಗೆ ಮಾತುಕತೆ ಆಗಿತ್ತು ಅಂತಂದರೆ, ವೀಕಲ್ಲಿ ಪ್ರತಿದಿನ ಒಬ್ಬೊಬ್ಬರು ಕಸ ಹೊಡಿಬೇಕು, ನೆಲ ಒರೆಸ್ಬೇಕು. ಬೆಳಗ್ಗೆ ಎದ್ದು ಯಾರು ಕಸ ನೆಲ ಇರುತ್ತೆ ಅವ್ರು ಬೇಗ ಎದ್ದೇಳಬೇಕಾಗಿತ್ತು ಅಂತೇಳಿ ಮಾತಿರುತ್ತೆ. ಸೊ ನಂದು ಯಾವ ವಾರ ಅಂದರೆ ಗುರುವಾರ.
ಸೊ ಹಾಸ್ಟೆಲಲ್ಲಿ ನಾನು ಗುರುವಾರ ಸೊ ಪ್ರತಿದಿನ 7-7:30ಗೆ ಎದ್ದೇಳ್ತಿದ್ದೆ. ಕಸನೆಲ್ಲ ಮಾಡೋದಿದ್ದಾಗ 6:30 ಎದ್ದೇಳಬೇಕಾಗುತ್ತೆ, ನಂದಷ್ಟೇ ಅಲ್ಲ ಎಲ್ರದ್ದು ಅಷ್ಟೇ. ಸೊ 6:30ಗೆ ಎದ್ದು ಏನು ಮಾಡ್ತಿದ್ದೆ ಅಂದರೆ ಕಸ ನೆಲ ಎಲ್ಲ ನೀಟಾಗಿ ಹಾಕಿ ಹೊರಗಡೆ ರಂಗೋಲಿ ಬಿಡ್ತಿದ್ದೆ. ಆ್ಯಂಡ್ ನಮ್ಮ ಮೇಡಮ್ ಇದ್ದಾರೆ, ಒಬ್ಬರು ವಾರ್ಡನ್ ಮೇಡಮ್ ಅಂತ ಇರ್ತಾರಲ್ವ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ತುಂಬ ಅಬ್ಸರ್ವ್ ಮಾಡಿದ್ದಾರೆ. ಅವರು ಆಫೀಸ್ ರೂಮ್ಗೂ ನಮ್ಮ ರೂಮ್ಗೂ ಒಂದು ರೂಮ್ ನಡುವೆ ಇತ್ತು ಬಿಟ್ಟರೆ ನೇರವಾಗಿ ಕಾಣೋದು. ಪ್ರತಿ ಗುರುವಾರ ಅವ್ರು ಬರ್ತಾ ಇದ್ದಿದ್ದು 7:30-8 ಗಂಟೆಗೆ ಬರ್ತಿದ್ರು. ಅಷ್ಟರೊಳಗಡೆ ನಂದೆಲ್ಲ ಮುಗಿದ್ಬಿಟ್ಟಿರ್ತಿತ್ತು. ಸೊ ಪ್ರತಿ ಗುರುವಾರ ನಾನು ಏನು ಮಾಡ್ತಿದ್ದೆ, ಒಂದು ರಂಗೋಲಿ ಹಾಕಿ ಎದ್ದೋಗ್ತಿದ್ನಲ್ಲ, ಅವರು ಆಫೀಸ್ ರೂಮಿಂದ ನೋಡ್ತಿದ್ರಂತೆ. ಅಂದರೆ ಒಂದಿನ ಶೇರ್ ಮಾಡ್ಕೊಂಡಿದ್ರು ಇದನ್ನು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಗುರುವಾರ ಯಾರು ನಿಮ್ಮ ರೂಮಲ್ಲಿ ರಂಗೋಲಿ ಬಿಡಿಸೋದು? ಪ್ರತಿ ಗುರುವಾರ ನಾನು ನೋಡ್ತಾ ಇರ್ತೀನಿ, ಚೆನ್ನಾಗಿರೋ ರಂಗೋಲಿ ಬಿಡಿಸಿರ್ತಾರೆ, ಯಾರ್ದಿದು ಕೆಲಸ ಅಂತ ಹೇಳಿ ಕೇಳಿದ್ರು. ಅವಾಗಿಂದ ಏನಂತಂದರೆ ಒಂಥರ ಕ್ರೇಜ್ ಉಟ್ಕೊಂಡ್ಬಿಟ್ಟಿತ್ತು. ಸೊ ಗುರುವಾರ ಬಂತು ಅಂದರೆ ದಿವ್ಯ ರಂಗೋಲಿ ಬಿಡಿಸ್ತಾಳೆ, ನೋಡ್ಕೊತ ಓಡಾಡ್ತೀವಿ ಅಂತ ಈ ಥರ. ಸೊ ಆ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ಇವತ್ತಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿದ್ವಿ. ಆ್ಯಂಡ್ ಮತ್ತು ಇನ್ನೇನು ಸ್ವತಂತ್ರ ದಿನಾಚರಣೆ, ರಿಪಬ್ಲಿಕ್ ಡೇ, ಆಮೇಲೆ ಸ್ಪೆಷಲ್ ನಾವೇನಾದರೂ ಜಯಂತಿಗಳು ಆಚರಿಸ್ತಾ ಇದ್ದೀವಿ ಅಂತಂದಾಗ ಹೊರಗಡೆ ಎಲ್ಲ ಫೋಟೋ ಎಲ್ಲ ಇಟ್ಟು ಧ್ವಜದ ಕಂಬದ ಹತ್ರ ಎಲ್ಲ ಆಚರಣೆ ಮಾಡ್ತಿದ್ವಲ್ಲ. ಸೊ ಅವಾಗ ನಮ್ಮ ವಾರ್ಡನ್ ಮೇಡಮ್ ಏನನ್ನೋರು ಅಂದರೆ ಎಲ್ಲ ಗೂಡ್ಸೋದು ಸಾರಿಸೋದು ಬೇರೆ ಹುಡುಗಿರಿಗೆ ಹಚ್ಚೋರು, ರಂಗೋಲಿ ಮಾತ್ರ ನನಗೆ ಹಚ್ಚೋರು. ಸೊ ಅದು ತುಂಬ ಖುಷಿಯಾಗುತ್ತೆ ನೆನೆಸ್ಕೊಂಡ್ರೆ. ಎಷ್ಟು ಪ್ರಿಫರೆನ್ಸ್ ಇರ್ತಿತ್ತು ಅಲ್ವಾ ಅವಾಗೆಂತ ಎಲ್ಲ. ಅವಾಗವಾಗ ನೆನೆಸ್ಕೊತಾ ಇರ್ತೀನಿ ನಾನು. ಏನು ಗೊತ್ತಾ, ಹಾಸ್ಟೆಲ್ ಲೈಫ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಂದು ಹಾಸ್ಟೆಲ್ ಲೈಫ್ ಸೂಪರಾಗಿತ್ತು. ಆ್ಯಂಡ್ ಇವತ್ತು ಅದರ ಅರ್ಧದಷ್ಟು ಕೂಡ ಫ್ರೀ ಇಲ್ಲ, ಅದರ ಅರ್ಧದಷ್ಟು ಕೂಡ ಹ್ಯಾಪಿನೆಸ್ ಇಲ್ಲ. ಹ್ಯಾಪಿನೆಸ್ ಮೀನ್ಸ್ ಖುಷಿಯಾಗಿದ್ದೀನಿ, ಬಟ್ ಅವಾಗೇನೋ ಇದು ಯಾವುದು ಮೈಂಡಲ್ಲಿಲ್ಲ. ಸ್ಟ್ರೆಸ್ ಅನ್ನೋದೇ ಗೊತ್ತಿಲ್ಲ ನನಗೆ. ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋಗಿ ಅಲ್ಲಿಂದ ಫೇಸ್ ವಾಶ್ ಮಾಡ್ಕೊಂಬಂದು ತಿಂಡಿ ತಿನ್ಕೊಂಡು, ಆ್ಯಂಡ್ ದೆನ್ ಮತ್ತೆ ನಾನು ಕಾಲೇಜಿಗೆ ರೆಡಿಯಾಗಿ ಹೋಗಿ ಮಧ್ಯಾಹ್ನ ಊಟ, ಸಂಜೆ ಬಂದು ಫುಲ್ ನಿದ್ದೆ ಗೊತ್ತಾ. ಕಾಲೇಜಿಂದ ಬಂದ ತಕ್ಷಣ ಹಾಸ್ಟೆಲಲ್ಲಿ ಮಲಗ್ತಿದ್ದೆ. ದೆನ್ ಎಂಥ ರಾಯಭಾರ ಗೊತ್ತಾ ನಂದು. ಸೊ ಯಾರು ರೂಮಲ್ಲಿ ಫೋನ್ ಹಿಡ್ಕೊಳ್ಳೋಗಿರಲಿಲ್ಲ, ಬಟ್ ನಾನು ಮಾತ್ರ ಧೈರ್ಯವಾಗಿ ಫೋನ್ ಹಿಡ್ಕೊತಿದ್ದೆ. ಅದು ಹಾಸ್ಟೆಲ್ ವಾರ್ಡನ್ ಇದ್ರೂ ಅಷ್ಟೇ, ಇಲ್ದಿದ್ರು ಅಷ್ಟೇ, ಹಂಗೆ ಹಿಡ್ಕೊತಾ ಇದ್ದೆ. ಬಟ್ ಅವ್ರಿಗೆ ನನ್ನ ಮೇಲೆ ತುಂಬ ಬಿಲೀವ್ ಇತ್ತು. ಅಂದರೆ ಇವಳು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾಳೆ, ಸೊ ರೂಮಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾಳೆ, ಜೂನಿಯರ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅನ್ನೋ ಥರ ಇದ್ದಿದ್ದು. ಆ ಒಂದು ವಿಚಾರಗಳನ್ನೆಲ್ಲ ನೆನೆಸ್ಕೊಂಡ್ರೆ ಸೀರಿಯಸ್ಲಿ ಐ ಆಮ್ ವೆರಿ ವೆರಿ ಮಿಸ್ಸಿಂಗ್. ಸೊ ಅದನ್ನ ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಆ ಟೈಮ್ ಬರೋದೇ ಇಲ್ಲ ಅಂತ ನೆನೆಸ್ಕೊಂಡಾಗ ಏನೋ ಒಂಥರ ದುಃಖ ಆಗಿಬಿಡುತ್ತೆ. ಹಬ್ಬ, ನನ್ನ ಹಾಸ್ಟೆಲ್ ಡೇಸ್ನ ಇನ್ನಷ್ಟು ನೆನೆಸ್ಕೋಬೇಕು ಅನ್ನೋ ಇಷ್ಟ. ಮೇ ಬಿ ನೆಕ್ಸ್ಟ್ ಟೈಮ್ ಏನೇನೆಲ್ಲ ಮಾಡ್ತಿದ್ವಿ ತರಲೆಗಳು ಅಂತೇಳಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಫೈನಲಿ ಇವತ್ತು ರಂಗೋಲಿ ಹೆಂಗಿದೆ ಸೊ ದಯವಿಟ್ಟು ಕಮೆಂಟ್ ಮಾಡೋ ತಿಳಿಸಿ. ಅಲ್ಲಿಂದ ಸೀದಾ ಒಳಗೆ ಬಂದು ನೀರು ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ. ಇನ್ನೇನು ನೀರು ಕಾಯೋದ್ರೊಳಗಡೆ ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಜಯಂತ್ ಒಳಗಡೆಯಿಂದ ಒಂದು ವಾಯ್ಸ್ನ ಹಾಗೆ ಬಿಸಾಕ್ಬಿಟ್ರು, ನೀನು ಇವಾಗ ಪಾತ್ರೆ ತೊಗೊಂಡು ಕೂತ್ಕೊಂಡಿದ್ದೀಯಾ, ನಾನು ಹೊರಗಡೆ ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು, ನೀನು ಹಿಂಗೆ ಮಾಡಿದ್ರೆ ಹೆಂಗೆ, ಮಗಳು ಎದ್ದೇಳ್ತಾಳೆ ಅಂತಂದೇಳಿ ನೀರಿಟ್ಟಿದ್ದೀನಿ, ನೀನು ಸ್ನಾನ ಮಾಡ್ತೀಯ ಅಂತಂದರೆ ಪಾತ್ರೆ ತೊಳಿತಾ ಇದೆಯಾ ಅಂದರು. ಅದನ್ನೆಲ್ಲ ಹಾಗೆ ಬಿಟ್ಟು ಸರಿ ಬಿಡಪ್ಪ ಆಯಿತು, ಫಸ್ಟ್ ಸ್ನಾನನೇ ಮಾಡ್ಕೊತೀನಿ, ನೀನು ಹೋಗು ಅಂತ ಹೇಳಿ ನಾನು ಸ್ನಾನಕ್ಕೆ ಹೋದೆ. ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಇನ್ನೂ ಮಲ್ಕೊಂಡಿರ್ತಾರಲ್ವ, ನನಗೆ ಈಸಿ ಆಗುತ್ತೆ, ಮತ್ತು ಎದ್ಬಿಟ್ರೆ ನಾನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಜಯಂತ್ ನೋಡ್ಕೊತಾ ಇರುವಾಗಲೇ ನಾನು ಮಾಡ್ಕೊಂಬಂದ್ಬಿಡ್ತೀನಿ. ಅವ್ರು ಇದ್ದಾಗ ಮಾಡ್ಕೊಳ್ಳೋಂಥ ಕೆಲಸಗಳಿವು. ಸೊ ಅವ್ರಿಗೇನಂತಂದರೆ ಸ್ವಲ್ಪ ಯಾಕೋ ಪೇನ್ಸ್ ಎಲ್ಲ ಅನ್ನಿಸ್ತಾ ಇದೆ, ಬಾಡಿ ಪೇನ್ಸ್ ಆಗಿದೆ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನೇ ಏನು ಕೆಲಸ ಹಚ್ಚಿಲ್ಲ ಇವತ್ತು. ಸರಿ ಆಯಿತು, ನೀನು ಜಸ್ಟ್ ರೆಡಿಯಾಗಿ ಹೋಗು, ನಾನು ಮಾಡ್ಕೊತೀನಿ ಅಂತ ಹೇಳಿ ಪ್ರತಿಯೊಂದನ್ನು ನಾನೇ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ನನಗೆ ನೆಲನಾದರೂ ಒರೆಸ್ಕೊಡ್ತಾರೆ, ವಾರದ ದಿನ ಮಾತ್ರ, ಬಿಟ್ಟರೆ ಬೇರೆ ಯಾವ ದಿನವೂ ಒರೆಸ್ಕೊಡಲ್ಲ. ಸಾಹೇಬ್ರಿಗೆ ನಾನು ಮಾಡ್ಕೊಡೋದೇ ಹೆಚ್ಚಾಗಿರುತ್ತೆ. ಮತ್ತು ನನಗೆ ನೀರು ಹಾಕೊಂಡು ಅವ್ರಿಗೂ ಕೂಡ ನೀರಿಟ್ಟಿದ್ದಾಯಿತು. ಇನ್ನೂ ಮಕ್ಕಳು ಮಲಗಿದ್ದಾರೆ. ನಾನು ಸ್ನಾನ ಮಾಡ್ಕೊಂಡ್ಬಂದು ಇವಾಗ ರೆಡಿ ಆಗಿದ್ದೀನಿ. ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದೆ, ಕಲರ್ ಹೆಂಗೆ ಕಾಣಿಸ್ತಾ ಇದೆ, ಸೊ ನೀವೇ ಹೇಳಬೇಕು. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಬೇಕು ಅಂತ ಅನಿಸ್ತು, ರೆಡಿ ಆದೆ. ಆ್ಯಂಡ್ ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಈ ಸೀರೆ ಡೀಟೇಲ್ಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಮತ್ತು ಲಿಂಕ್ ನಿಮ್ಗೆ ಏನು ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮರೀದೆ ಚೆಕ್ ಮಾಡಿ. ಮತ್ತು ನೀವು ಕೇಳ್ತೀವಿ ನಿಮ್ಮದು ID ಪ್ಲೀಸ್ ಸೆಂಡ್ ಮಾಡಿ ಅಂತೇಳಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇರುತ್ತೆ, ಚೆಕ್ ಮಾಡ್ಬೋದು. ಆ್ಯಂಡ್ ಯಾಕೋ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ ಟೈಮು ಮಿಂಚುಗೆ ಕಿವಿ ಚುಚ್ಚೋಕೆ ಹೋದಾಗ ಸ್ಯಾರಿ ಉಟ್ಕೊಂಡಿದ್ದೆ, ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರು. ಆ್ಯಂಡ್ ಅದಕ್ಕೋಸ್ಕರ ಮತ್ತೆ ಯಾವತ್ತಾದರೂ ಒಂದೇ ಸ್ಯಾರಿ ಉಟ್ಕೊಂಡೆ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಈ ಥರ ಸ್ಯಾರೀಸ್ ಇದ್ದರೆ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಹೆಂಗೆ ಅಂದರೆ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇದು ಸ್ಯಾರಿ, ಸಖತ್ ಕಂಫರ್ಟಬಲ್ ಇದೆ. ಆ್ಯಂಡ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ. ಮೇನ್ ಸ್ಯಾರಿಗಿಂತ ಇಂಪಾರ್ಟೆಂಟ್ ಬ್ಲೌಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಅನುಭವ ಆಗಿರ್ಬೋದು. ಆ್ಯಂಡ್ ಸ್ಪೆಷಲಿ ನನಗೆ ಆದಂಥ ಅನುಭವ ಅಂತ, ನನಗೆ ರೆಡಿಮೇಡ್ ಬ್ಲೌಸಸ್ ಎಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಸೆಟ್ ಕೂಡ ಆಗಲ್ಲ. ಏನಕ್ಕೆ ಗೊತ್ತಾ, ಇದೆಲ್ಲ ಇಳಿತಾ ಇರೋದು ಮತ್ತು ಲೆಂತ್ ಎಲ್ಲ ನೀಟಾಗಿ ಆಗದೆ ಇರೋದು. ನಿಮ್ಗೆ ಗೊತ್ತಾ, ಇದು ಬ್ಲೌಸ್ 2 days ಬ್ಯಾಕ್ ನಾನೇ ಕಟ್ ಮಾಡಿ ನಾನೇ
ಸ್ಟಿಚ್ ಮಾಡಿರೋದು. ಸೊ ನೋಡಿ ಮಿಷನ್ ಕೂಡ ಹೊರಗೆ ಬಂದಿದೆ ಪಾಪ ನನಗೋಸ್ಕರ. ತುಂಬ ದಿನ ತೆಗೆದಿಟ್ಬಿಟ್ಟಿದ್ದೆ, ಬಟ್ ಇನ್ಮೇಲೆ ನನ್ನ ಜೊತೆನೇ ಇರುತ್ತೆ. ನನಗೆ ಹೆಂಗೆ ಇಷ್ಟ ಬೇಕೋ ಡಿಸೈನ್ ಬ್ಲೌಸಸ್ ಎಲ್ಲ ನಾನೇ ಹೊಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇಷ್ಟು ದಿನ ಏನು ಹೊಲ್ಕೊಳ್ಳೋದು ಬಿಡತ್ತೆ, ಬೇರೆಯವ್ರು ಹೊಲಿಸಿದ್ರೆ ಆಯಿತು ಅಂತ ಅನ್ಕೊತಿದ್ದೆ. ಬಟ್ ಯಾಕೋ ಅದು ಬೇರೆಯವ್ರ ಹತ್ರ ಹೊಲಿಸಿದ್ರು ನನಗೆ ಸೆಟ್ ಆಗಲ್ಲ. ಇದೇನಿದೆ ಅಲ್ಲ, ಸೊ ಇದೆಲ್ಲ ನನಗೆ ಹಿಂಗೆ ಇಳಿಬಾರ್ದು. ಇದು ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ನೋಡಿ. ನಮ್ಮಮ್ಮ ನಿನ್ನೆ ಬಂದಿದ್ರು, ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಅಮ್ಮ ಪರ್ಫೆಕ್ಟಾಗಿ ಬ್ಲೌಸ್ ಹೊಲ್ಕೊಂಡ್ಬಿಟ್ಟೆ ನಾನೇ. ನನಗೆ ಇವಾಗ ಸಮಾಧಾನ ಆಯಿತು. ನನಗೆ ಹೊರಗಡೆ ಎಲ್ಲ ಕೊಡೋದು ಇಷ್ಟ ಆಗಲ್ಲಮ್ಮ, ಅದಕ್ಕೆ ನನಗೆ ಅಂದ್ಕೊಂಡು ನಾನು ಹೊಲ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ನೋಡಿ ಎಷ್ಟು ಸಕ್ಕದಾಗಿ ಕುತ್ಕೊಂಡಿದ್ದಲ್ಲ. ಫಿಟ್ಟಿಂಗ್ಸ್ ಆಗಿರ್ಬೋದು. ಮತ್ತು ಅಮ್ಮ ಬಂದು ಪ್ರೊಫೆಷ್ನಲ್ ಟೈಲರ್, ಅವ್ರಿಗೆ ಹೇಳೋದು ಬೇಕಾಗೇ ಇಲ್ಲ. ಬಂದ ತಕ್ಷಣ ಬ್ಲೌಸ್ ಹೊಲ್ಕೊಂಡ್ಯಾ? ಹೊಲ್ಕೊಂಡೆ ಅಮ್ಮ ತಗ ಅಂತೇಳಿ ಹಿಂಗೆ ಅವ್ರು ಜಸ್ಟ್ ಬ್ಲೌಸ್ ನೋಡಿದ ತಕ್ಷಣ ಹೇಳಿದ್ರು, ಹೆಂಗೆ ಹೇಳ್ದೆ ಅಮ್ಮ ಪರ್ಫೆಕ್ಟಾಗಿ ಹೊಲ್ಕೊಂಡಿದ್ದೀವಿ ದಿವ್ಯಾ, ಇವತ್ತು ಚೆನ್ನಾಗಿದೆ ಅಂತೇಳಿ. ಸೊ ಪ್ರತಿ ಸರಿ ಸಣ್ಣ ಸಣ್ಣದಾಗಿ ಮಿಸ್ಟೇಕ್ ಮಾಡ್ತಿದ್ದೆ ಅವಾಗ ಹೊಲಿಯೋವಾಗ. ಇವಾಗ ಮಾತ್ರ ಚೆನ್ನಾಗಿ ಕಲ್ತಿದ್ದೀನಿ. ಆಯ್ತು ಹೆಂಗೆ ಹೇಳ್ದೆ ಅಮ್ಮ ನೀನು ಅಷ್ಟು ಬೇಗ ಹೆಂಗೆ ಹೇಳ್ದೆ ನೀನು, ಹಾಕೊಂಡಿದ್ದು ತೋರಿಸಿಲ್ಲ ನಾನು ನಿನಗೆ, ಹೆಂಗೆ ಹೇಳ್ದೆ ಹೇಳು ಅಂತೇಳಿ ತಲೆದಿಂದ ಇದ್ದೆ. ಸೊ ಸ್ಟಿಚಸ್ ನೋಡೇ ಗೊತ್ತಾಯಿತು ನೀನು ಚೆನ್ನಾಗಿ ಹೊಲ್ಕೊಂಡಿದ್ಯಾ ಅಂತೇಳಿ ಅಂದರು. ನನಗಂತೂ ಹಾಕೊಂಡಿದ ತಕ್ಷಣ ಸಖತ್ ಕಂಫರ್ಟಬಲ್ ಅನಿಸ್ತು. ಆ್ಯಂಡ್ ಸ್ವಲ್ಪ ನನಗೆ ಹೆಂಗಿರ್ಬೇಕು ಗೊತ್ತಾ, ಹಿಂಗೆ ಉಸಿರಾಡ್ತಾ ಇರಬೇಕು. ಕೆಲವೊಂದು ಬ್ಲೌಸಸ್ ಹೆಂಗಾಗುತ್ತೆ ಅಂದರೆ ಉಸಿರುಗಟ್ಟಿದೆ ಅಂತ ಅನಿಸುತ್ತೆ. ಅಂಥ ಬ್ಲೌಸಸ್ ನಾನು ಹಾಕೊಳ್ಳೋದೇ ಇಲ್ಲ. ಅದಕ್ಕೆ ಇವಾಗ ನಾನು ಹೊಲ್ಕೊಂಡಿದ್ದೀನಿ. ಇನ್ಮೇಲೂ ಕೂಡ ಅಷ್ಟೇ, ಏನಾದರೂ ಇತ್ತು ಅಂತಂದರೆ ಒನ್ ಡೇ ಕಟ್ ಮಾಡ್ಕೊತೀನಿ, ಪರವಾಗಿಲ್ಲ. ಇನ್ನೊಂದು ದಿನ ಹೊಲ್ಕೊತೀನಿ, ಟೈಮ್ ಸಿಕ್ಕಾಗೆಲ್ಲ ಹೊಲ್ಕೊತಾ ಇರ್ತೀನಿ. ಅದರ್ವೈಸ್ ಯಾರಿಗೂ ಕೊಡೋದು ಬೇಡ. ಮತ್ತು ಸುಮ್ಮನೆ ಇಷ್ಟಪಟ್ಟು ಹೆಂಗೋ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀನಿ, ಮತ್ತು ಇನ್ನೆಂಗೋ ಆಗುತ್ತೆ. ಆ ಥರ ಏನು ಮಾಡ್ಕೊಳ್ಳೋದು ಬೇಡ, ನಾನು ಹೇಳ್ಕೊತೀನಿ. ನಿಮ್ಗೆ ಗೊತ್ತಾ, ಇನ್ನೂ ಡಿಸೈನ್ ಬ್ಲೌಸಸ್ ಹೊಲಿತಿದ್ದೆ ನಮ್ಮ ಚಿಟ್ಟಿ ಹುಟ್ಟಿದಾಗ. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ. ಆ್ಯಂಡ್ ಒನ್ ಡೇ ನಾನು ಸ್ಯಾರಿಲೇ ಲಾಗ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ನನಗೆ ಇಷ್ಟು ಪರ್ಫೆಕ್ಟಾಗಿ ಕೂತ್ಕೋಬೇಕು, ಇಲ್ಲ ಅಂತಂದರೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಅಬ್ಬಾ ಇವತ್ತಿಗೆ ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ಕನಸು ನೆನಸಾಯಿತು. ಆ್ಯಂಡ್ ಮುಂಚು ಮೇಡಮ್ ಅವರು ಎದ್ದು ಬಿಟ್ಟರು, ಇನ್ನೇನು ಪೂಜೆ ಮಾಡಬೇಕು ಅನ್ನೋದ್ರೊಳಗಡೆ. ಓ ಓ ಓ ಓ ಓ ಓ ಓ ಇಲ್ಲ 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 ಇಲ್ಲ. ಸೊ ಹೀಗೆ ನಮ್ಮದು ಕತೆ. ಮಿಟ್ಟು ಮತ್ತು ಮಿಂಚು ಇಬ್ಬರು ಮಲ್ಕೊಂಡಿದ್ದಾರೆ. ಆ್ಯಂಡ್ ಚಿಟ್ಟಿ ಎಲ್ಲಿ ಅಂತ ಕೇಳ್ಬೋದು. ಚಿಟ್ಟಿ ಅಮ್ಮನ ಮನೇಲಿದ್ದಾನೆ. ಹಬ್ಬ ಇವತ್ತೊಂದು ದಿನ ಸ್ವಲ್ಪ ಫ್ರೀ. ಚಿಟ್ಟಿ ಇದ್ದರೆ ನನಗೇನು ಅಷ್ಟು ಕಾಟ ಅಲ್ಲ. ಸೊ ಫ್ರೆಂಡ್ಸ್, ಈಗ ಬೇಗ 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 ಪೂಜೆ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಅಡುಗೆ ಮಾಡ್ಕೋಬೇಕು. ಇವತ್ತು ಆದಷ್ಟು ಬೇಗ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ನಿಮಗೆ ಒನ್ ಟೈಮ್ ನಾನು ಸ್ಯಾರಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಚೆಕ್ಔಟ್ಗೋಸ್ಕರ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ನಿಮ್ಗೇನಾದರೂ ಇಷ್ಟ ಆಯಿತು, ಈ ಥರ ಸ್ಮೂತ್ ಫ್ಯಾಬ್ರಿಕ್ ಚಿಫಾನ್ ಕ್ಲಾತಲ್ಲಿ ಸ್ಯಾರೀಸ್ ಬೇಕು ಹೋಲ್ಸೇಲ್ ರೇಟಲ್ಲಿ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅವ್ರದ್ದು ಏನೋ ಟ್ಯಾಗ್ ಮಾಡಿದ್ದೀನಿ ಪೇಜ್ನ, ಅಲ್ಲಿ ಹೋಗಿ ನೀವು DM ಮಾಡಿ ಡೈರೆಕ್ಟಾಗಿ, ನಿಮಗೆ ಇನ್ನಷ್ಟು ಕಲೆಕ್ಷನ್ ಸಿಗುತ್ತೆ. ಸೊ ದೆನ್ ಏನಂತಂದರೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿ ಬಂದಾಯಿತು. ಪೂಜೆ ಮಾಡಿ ಬಂದು ಸಾಂಬಾರು ರೆಡಿ ಮಾಡಿಕ್ತಾ ಇದ್ದೀನಿ. ಜಯಂತ್ ಏನಂದರೆ ನಿನ್ನೆನೇ ನುಗ್ಗೆಕಾಯಿ ಎಲ್ಲ ತಂದಿಟ್ಟಿದ್ರು. ಸೊ ಸುಮ್ಮನೆ ಹಾಳಾಗಿಬಿಡುತ್ತೆ ಅಂತೇಳಿ. ಹಾಗೆ ಪೂಜೆ ಅಂತಂದರೆ ಜಸ್ಟ್ ದೀಪ ಹಚ್ಚಿದ್ದೀನಿ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಡ್ತು, 9:30 ಮೇಲಾಯಿತು. ಇನ್ನೇನು ಉಪ್ಪಿನ ದೀಪ ನಾನು ಪ್ರತಿ ಶುಕ್ರವಾರ ಬೆಳಗ್ಗೆ ಆಗದೆ ಹೋದರೆ ಸಂಜೆ ಹಚ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಸಂಜೆ ಕೂಡ ಹಚ್ಬೋದು ಸರಿಯಾದ ಸಮಯಕ್ಕೆ ಅಂತ ಹೇಳಿ. ಅಂದರೆ 6 ಗಂಟೆಗೆ ಹಚ್ಚಿದ್ರೆ ಅದೇ ಟೈಮಿಂಗ್ಸಲ್ಲಿ ಹಚ್ತಾ ಇದ್ದೀನಿ. 2ನೇ ವಾರ ಇದು 6 ಗಂಟೆಗೆ ಹಚ್ತಾ ಇರೋದು. ಸೊ ಟೋಟಲಿ ಹೇಳ್ಬೇಕಂದ್ರೆ ಇದು 3ನೇ ವಾರ ಉಪ್ಪಿನ ದೀಪ ಹಚ್ತಾ ಇರೋದು. 1ನೇ ವಾರ ನಾನು ಶೇರ್ ಮಾಡ್ಕೊಂಡಿದ್ದೆ, ಉಪ್ಪಿನ ದೀಪ ಹಚ್ಚಿ 3 ಸರಿನೂ ಕೂಡ ನನಗೆ ಒಂಥರ ಬೇರೆ ಥರನೇ ಏನೋ ಡೆವಲಪ್ಮೆಂಟ್ ಆಗಿರಲಿಲ್ಲ. ಸೊ ದೆನ್ ತುಂಬ ನೆಗೆಟಿವ್ ಅನ್ನಿಸ್ತಾ ಇತ್ತು ಅಂತೆಲ್ಲ ಹೇಳಿದ್ದೆ. ಅದಕ್ಕೆ ರೀಸನ್ಸ್ ಕೂಡ ಇತ್ತು. ಪ್ರೆಗ್ನೆಂಟ್ ಇದ್ದಾಗ ಹಚ್ಚಬಾರ್ದು ಅದು ಇದು ಇರುತ್ತಲ್ವ. ಸೊ ನಾನು ಹಚ್ಚಿದ 2 ಸರಿನೂ ಕೂಡ ಪ್ರೆಗ್ನೆಂಟ್ ಇದ್ದಾಗ. ಬಟ್ ಇನ್ನೊಂದು ಟೈಮ್ ಹಚ್ಚಿದ್ದು ಚೆನ್ನಾಗೇ ಆಗಿ ಬಂದಿತ್ತು. 3 ವಾರದಲ್ಲಿ ತುಂಬ ಬದಲಾವಣೆ ಆಗಿತ್ತು. ಬಟ್ ಅವಾಗ ನಾನೇನೋ ನನ್ನ ತಲೆಯಲ್ಲಿ ಬೇರೆ ಏನೋ ಓಡಿಸ್ಕೊಂಡೆ, ಇದೆಲ್ಲ ಬೇಡ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಬಟ್ ಇದು 4ನೇ ಟೈಮ್ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಈ 3 ವಾರದಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ ಅಂತ ನನ್ನನ್ನು ಕೇಳೋದಾದರೆ ಹೌದು, ತುಂಬ ಬದಲಾವಣೆ ಆಗಿದೆ. ಸಣ್ಣ ಪುಟ್ಟ ಏನು ಟೆನ್ಷನ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ದೆನ್ ಸ್ವಲ್ಪ ಮನೇಲಿ ಪಾಸಿಟಿವಿಟಿ ಇದೆ. ಆ್ಯಂಡ್ ನಾನು ನನ್ನ ಗಂಡನ ವಿಚಾರದಕ್ಕೆ ಹೇಳಬೇಕು ಅಂದರೆ ಯಾವಾಗಲೂ ಹೀಗೆ ಇರ್ತೀವಿ, ಖುಷಿಯಾಗಿ ಪ್ರೀತಿಯಿಂದ ಇರ್ತೀವಿ. ಬಟ್ ಜಗಳ ಅದು ಇದು ಆಡಿದ್ದು ನೆನಪಿಲ್ಲ. ಅಷ್ಟು ಚೆನ್ನಾಗಿ ಮನೆ ವಾತಾವರಣ ಚೆನ್ನಾಗಿ ಆಗ್ತಾ ಇದೆ. ಫೈನಾನ್ಷಿಯಲಿ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಪರ್ಸ್ನಲಿ ಹೇಳಬೇಕು ಅಂತಂದರೆ ಓಕೆ, ಉಪ್ಪಿನ ದೀಪ ಎಲ್ರಿಗೂ ಒಳ್ಳೇದು ಮಾಡುತ್ತೆ, ನನಗೂ ಕೂಡ ಮಾಡುತ್ತೆ ಒಳ್ಳೆಯದು ಅಂತ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಪರವಾಗಿಲ್ಲ, 3 ವಾರದಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಆ ಬದಲಾವಣೆ ಖಂಡಿತ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ಮಿಂಚು ಎದ್ದಿದ್ಲಲ್ವ, ಅವಳಿಗೆ ಫೀಡಿಂಗ್ ಮಾಡಿಸಿ ತಂದು ಅಲ್ಲಿ ಹಾಕೊಂಡಿದ್ದೀನಿ ನೋಡಿ. ಸೊ ಕಾಣಿಸ್ದಳ ಚುಟ್ಕಿ. ಸೊ ಇಷ್ಟು. ಸೊ ಅವಳು ಏನಂತಂದರೆ ಅವಳಿಗೆ ಕೈಯಲ್ಲಿ ಯಾವುದಾದ್ರೂ ಒಂದು ಕ್ಲೀನಾಗಿರೋ ಬಟ್ಟೆ ಏನಾದರೂ ಟವಲ್ ಆದರೂ ಕೊಟ್ಬಿಡ್ತೀನಿ. ಈ ಏಜಲ್ಲಿ ಅಂದರೆ ಒಂದು 5 ತಿಂಗಳು ಆಗ್ತಾ ಇರುತ್ತಲ್ಲ, ಅವಾಗ ಏನು ಸಿಗುತ್ತೋ ಅದನ್ನು ಎಳ್ಕೊಂಡು ಬಾಯಲ್ಲಿ ಇಟ್ಕೊತಾರೆ. ನಮ್ಮಮ್ಮ ಚಿಟ್ಟಿಗೂ ಮತ್ತು ಮಿಟ್ಟಿಗೂ ಒಂದು ಸಣ್ಣ ಖರ್ಚಿಪ್ಪು ರೆಡಿ ಮಾಡಿ ಕೈಯಲ್ಲಿ ಇಟ್ಬಿಡ್ತಿತ್ತು ಅವಾಗ. ಇವಾಗೂ ಕೂಡ ಅಷ್ಟೇ, ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಬಟ್ಟೆ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಅವಳೇನು ಹಾಕೊಂಡಿರ್ತಾಳೋ ಆ ಬಟ್ಟೆನ ಎಳ್ಕೊಂಡು ಬಾಯಲ್ಲಿ ಇಟ್ಕೊತಾ ಇರ್ತಾಳೆ.
ಹಾಗೆ ಅವಳನ್ನ ಅಲ್ಲಿ ಹಾಕ್ಕೊಂಡು ಅವಳನ್ನ ಮಾತಾಡ್ಸ್ಕೊತಾನೆ ಸಾಂಬಾರಿಗೆ ಏನೇನೆಲ್ಲ ಬೇಕು ಪ್ರತಿಯೊಂದೂ ರೆಡಿ ಮಾಡ್ಕೊಂಡಿದ್ದೆ. ಏನಂದರೆ ಬೇಳೆನ ಒಂದು ವಿಷಲ್ ಹಾಕ್ಸಿ ಕುದಿಸ್ಕೊಂಡಿದ್ದೆ, ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸ್ವಲ್ಪ ತೀರ ಅಲ್ಲ, ಆಲೂಗಡ್ಡೆ ಒಂದೆರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲದೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಕುದಿಸ್ಕೊಂಡಿರುವಂಥ ಬೇಳೆ ರಸ ಮತ್ತು ಈ ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಸಾಂಬಾರು ಪುಡಿ ಮುಂದೆ ಮಾಡಿ ಈ ಸಾಂಬಾರು ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸೊ ಜಯಂತ್ ಆ್ಯಕ್ಚುಲಿ ನಾನು ಮಾಡೋವಂಥ ನುಗ್ಗೆಕಾಯಿ ಸಾಂಬಾರು ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ಅಮ್ಮಿ ಇವತ್ತಾದರೂ ಚೆನ್ನಾಗಿ ಮಾಡೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಲಾಸ್ಟ್ ಟೈಮ್ ತುಂಬ ಕೆಡಿಸ್ಬಿಟ್ಟಿದ್ದೆ, ಅಂದರೆ ಸಾಂಬಾರು ಪುಡಿಗಳು ಚೆನ್ನಾಗಿರ್ಬೇಕಲ್ವಾ ಮಾಡೋದಕ್ಕೆ. ಆ್ಯಂಡ್ ಇನ್ನೇನು ಅಂತಂದರೆ ಮನೇಲಿ ಇವತ್ತು ರೇಷನ್ ತರಬೇಕು, ರೇಷನ್ ಎಲ್ಲ ಚೀಟಿ ಬರೆದಿಟ್ಟು ಒನ್ ಡೇ ಮುಂಚೆನೇ ವಾಟ್ಸಪ್ ಮಾಡಿಬಿಡ್ತೀವಿ, ನಾವೆಲ್ಲಿ ರೆಗ್ಯುಲರಾಗಿ ತರ್ತೀವೋ ಆ ಅಂಗಡಿಗೆ. ಅವರು ತಿರುಗಿ ದಿನ ಬೆಳಗ್ಗೆ ರೆಡಿ ಮಾಡ್ತಾರೆ, ಬಟ್ ಅವ್ರಿಗೆ ಫೋನ್ ಮಾಡಿ 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 ಹೇಳ್ತಾ ಇರಬೇಕು. ಸೊ ಕಟ್ಟಿಡಿ ಬರ್ತೀವಿ, ಎಷ್ಟಾಯಿತು ಅಂತೇಳಿ. ಸೊ ಇನ್ನೇನು ಎಲ್ಲ ಖಾಲಿಯಾಗಿದೆ ಮೀನ್ಸ್ ಕಾಯ್ತಾ ಇದ್ದೀನಿ. ಸಾಂಬಾರು ಪುಡಿ ನನ್ನ ಫೇವ್ರೆಟ್ ಪುಡಿ ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ, ಅದು ಕೂಡ ಖಾಲಿ ಆಗಿಬಿಟ್ಟಿದೆ. ಅದು ಖಾಲಿ ಆಗಿರೋದಕ್ಕೆ ಒಂಥರ ಏನೋ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ. ಇವತ್ತು ಯಾವಾಗಪ್ಪ ಬರುತ್ತೆ ಅಂತ ಅನ್ನಿಸ್ತಿದೆ. ಮಾರುತಿ ಬ್ರ್ಯಾಂಡ್ ಸಾಂಬಾರು ಪುಡಿ ಶೇರ್ ಮಾಡ್ಕೊಂಡಿದ್ನಲ್ವಾ ಲಾಸ್ಟ್ ಟೈಮು. ಸೊ ಕೊತ್ತಂಬರಿ ಹಾಕಿ ಫೈನಲಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ವಿಷಲ್ಸ್ ಆಗಿಬಿಟ್ರೆ ಕೆಟ್ಟೋಗ್ಬಿಡುತ್ತೆ, ಏನು ನುಗ್ಗೆಕಾಯಿ ಎಲ್ಲ ಸೀಳಿ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ 2 ವಿಷಲ್ ಹಾಕ್ಸ್ಬಿಟ್ರೆ ಪರ್ಫೆಕ್ಟ್ ಸಾಂಬಾರು ರೆಡಿ ಮಾಡಿಟ್ಟು ಬಂದು ಮಿಂಚುನ ಆಟಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವಳು ಉಲ್ಟಾ ಬೀಳೋದಕ್ಕೆ ಫುಲ್ ಒದ್ದಾಡ್ತಿದ್ದಾಳೆ. ಆ ಕೈ ತಿನ್ನೋದು ಬಿಡಲ್ಲ, ಬೀಳೋದು ಬಿಡಲ್ಲ, ಹಂಗೆ ಮಾಡ್ತಾಳೆ ಸುಮ್ಮನೆ ಕೈ ಅಂತೇಳಿ. ಆಮೇಲೆ ಅಕ್ಕನ ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ. ಈ ಪ್ಯಾಂಟ್ ಬಂದು ಆ್ಯಕ್ಚುಲಿ 4 ಜನನೂ ಹಾಕ್ಕೊಂಡಿದ್ದಾರೆ, ಚಿಟ್ಟಿಗೋಸ್ಕರ ತಂದಿದ್ದು. ಚಿಟ್ಟಿ ಹಾಕೊಂಡಾದ್ಮೇಲೆ ಮಿಟ್ಟು ಹಾಕೊಂಡಾದ್ಮೇಲೆ ಬುಜ್ಜಿ ಹಾಕೊಂಡಾದ್ಮೇಲೆ ಇವಾಗ ಮಿಂಚುನೂ ಹಾಕೊತಿದ್ದಾಳೆ. ಸೊ ಮನೇಲಿ ಹಿಂಗೆ ಅಲ್ವಾ, ದೊಡ್ಡವ್ರಿಗೆ ತಂದಿರೋ ಬಟ್ಟೆ ಅದು ಸಣ್ಣ ಮಕ್ಕಳು ಖಾಲಿ ಆಗೋವರೆಗೂ ಹಾಗೇ ಅದು ಆಗ್ತಾನೆ ಇರುತ್ತೆ. ಅವ್ರಿಗಿಂದ ಇವರಿಂದ ಅವ್ರಿಗೆ ಹಾಗೆ. ಮಿಟ್ಟು ಎದ್ಲು, ಇವಾಗ ಜಸ್ಟ್ ಮಿಟ್ಟು ಎದ್ದ ತಕ್ಷಣ ಹಾಲು ಕೇಳ್ತಾ ಇದ್ದಾಳೆ. ಸೊ ಮಿಂಚು ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದಾಳೆ. ಆ್ಯಂಡ್ ಇವಾಗ ಮಿಟ್ಟುಗೆ ಹಾಲು ಕೊಟ್ಟು ಬಂದೆ. ಇನ್ನೇನು ಹಾಲು ಕೊಟ್ಟು ಬಂದಿದೆ ಅಂತಂದರೆ ಒಂದು 10 ನಿಮಿಷ ಮಿಸ್ ಕಾಡಲ್ಲ ಮೇಡಮ್ ಅವ್ರು, ಸುಮ್ಮನೆ ಹಾಲು ಕುಡಿತಾಳೆ ನಿಪ್ಪಲಲ್ಲಿ. ಇವಳನ್ನಂತರೂ ಎಷ್ಟೊತ್ತಾಯಿತು ನಾನು ಎತ್ಕೊಂಡು ಮುದ್ದಾಡಿ ಸ್ವಲ್ಪ ಹೊತ್ತು ತೊಡೆ ಮೇಲೆ ಹಾಕ್ಕೊಂಡು ಅವಳನ್ನ ಮಾತಾಡಿಸಿ ಆಟಾಡಿಸಿ ಆಮೇಲೆ ಹಾಲು ಕುಡಿಸ್ಬಿಟ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲ. ಈ ಮುದ್ದಕ್ಕನಂತರ ಒಂದು ಸ್ವಲ್ಪ ಹೊತ್ತು ಅವಳು ತೀರಲ್ಲಿ ಯಾಕೋ ಡೀಪ್ ಸ್ಲೀಪಲ್ಲಿ ಹೋಗಿದ್ದಾಳೆ. ಆಮೇಲೆ ಸ್ವಲ್ಪ ಹೊತ್ತಾಯಿತು ಎತ್ಕೊಂಡಿಲ್ಲ ಅಂತಂದ್ರೆ ನನಗೇ ಏನೋ ಒಂಥರ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇರುತ್ತೆ, ಹಾಗೆ ಫೀಲ್ ಆಗುತ್ತೆ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ದಾಳೆ ಕಳ್ಳಿಬವ್ವ. ಆ್ಯಂಡ್ ಕೂದಲು ತುಂಬ ಜಾಸ್ತಿ ಇವತ್ತು, ಅದಕ್ಕೆ ನೆಕ್ಸ್ಟ್ ಭಾನುವಾರ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಕೂದಲು ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ನೇದು ಮಾಮನ ಕೈಲೇ ತೆಗೆಸ್ಬೇಕು, ನನ್ನ ತಮ್ಮ ಇದನ್ನಲ್ಲ ಅವನ ಕೈಲೇ ತೆಗೆಸೋದು. ಚಿಟ್ಟಿಗೆ ನನ್ನ ತಮ್ಮನೇ ತೆಗೆದಿದ್ದ, ಮಿಟ್ಟುಗೆ ಅಣ್ಣ, ಸೊ ಮಿಂಚುಗೆ ಮತ್ತು ನನ್ನ ತಮ್ಮನೇ ತೆಗಿಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟ್ರಿಮ್ಮರ್ ಇರುತ್ತಲ್ಲ ಮನೇಲೇ ತೆಗೆಸ್ಬೇಕು ಅಂತೇಳಿ. ಫೋನ್ ನೋಡಿದ ತಕ್ಷಣ ಎಷ್ಟು ಚೆಂದ ಆ್ಯಕ್ಷನ್ ಮಾಡುತ್ತೆ ಗೊತ್ತಾ ಇದು ಪುಟಾಣಿ. ಸ್ಯಾರಿ ರಿಮೂವ್ ಮಾಡಿ ನೈಟಿ ಹಾಕೊಳ್ಳೋದ್ರೊಳಗಡೆ ಒಂಥರ ಪಿಕ್ಚರ್ ಹಿಡಿದೋಯ್ತು. ಇವಳು ಹಿಡ್ಕೊಂಡು ನಾನು ನಿಭಾಯಿಸೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಾಡ್ತೀನಿ, ಒಂದೇ ನಿಮಿಷ ಮಾಡ್ತೀನಿ. ಸೊ ಏನಂದರೆ ಇಡೀ ದಿನ ಸ್ಯಾರಿಲಿ ಇರೋಣ ಅಂತ ಅನ್ನಿಸ್ತು, ಬಟ್ ತುಂಬ ಅನ್ಕಂಫರ್ಟಬಲ್ ಆಗ್ತಾಯಿತ್ತು, ಶೆಕೆ ಅನ್ನಿಸ್ತಾ ಇತ್ತು. ರೂಢಿ ಆಗಿಬಿಟ್ಟಿದೆ ಅಲ್ಲ ನೈಟಿ ಹಾಕೊಂಡು ಒಂಥರ ಫ್ರೀಯಾಗಿರ್ಬೇಕು. ಅದರಲ್ಲೂ ಫೀಡಿಂಗ್ ಮದರ್ಸ್ಗೆ ಯಾವುದು ಸೂಟ್ ಆಗಲ್ಲ, ಎಷ್ಟು ಬೇಗ ನೈಟಿ ಹಾಕೊಂತೀವೋ ನೈಟ್ ಡ್ರೆಸ್ ಹಾಕೊಂತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಫೀಡಿಂಗ್ ಕಂಫರ್ಟಬಲ್ ಇತ್ತು ಅಂದರೆ ಅದೇ ಡ್ರೆಸ್ ನಮ್ಗೆ ಕಂಫರ್ಟಬಲ್, ಇದು ಫ್ಯಾಕ್ಟ್. ಅದು ಎಷ್ಟೇ ಚೆನ್ನಾಗಿರೋ ಡ್ರೆಸ್ ಹಾಕೊತೀವಿ ಅಂತಂದ್ರೂ ಅದಂಗೆ. ಆ್ಯಂಡ್ ತುಂಬ ಹೊತ್ತು ಆಟಾಡಿದ್ವಿ. ನಾನು ಊಟ ಕೂಡ ಮಾಡಿದೆ, ಸಾಂಬಾರು ಮಾಡ್ಕೊಂಡಿದ್ನಲ್ವ, ಬಿಸಿ ಸಾಂಬಾರು ಯಾವಾಗ ಟೇಸ್ಟ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ತುಂಬ ದಿನ ಆದಮೇಲೆ ನುಗ್ಗೆಕಾಯಿ ಸಾರು ಮಾಡಿದ್ದು. ಸೊ ಊಟ ಮಾಡಿದ ತಕ್ಷಣವೇ ಇವಳನ್ನ ಮಲಗಿಸ್ದೆ, ಆಟಾಡಿಸಿ ಮಲಗಿಸ್ದೆ, ಸುಮ್ಮನೆ ಅಲ್ಲ. ಆಮೇಲೆ ಲಾಸ್ಟ್ ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ, ನೀವು ತುಂಬ ಕೈ ಚಳಿ ಕಲಿಸಿದ್ದೀರಾ ಪಾಪುಗೆ, ಅದಕ್ಕೆ ಹಂಗೆ ಮಾಡ್ತಿದ್ದಾಳೆ ಅವಳು ಅಂತೇಳಿ. ಒಂದು ಲೆಕ್ಕದಲ್ಲಿ ಹಾಗೆ ಹೌದಲ್ಲ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಜಯಂತ ಕಮೆಂಟ್ ನೋಡಿ ನಗ್ತಾ ಇದ್ರು, ನೋಡಿ ನಿನ್ಗೆ ಹೆಂಗೆ ಕಮೆಂಟ್ ಆಗಿದ್ದಾರೆ ಅಂತೇಳಿ. ಬಟ್ ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ಬಂದಿರೋಂಥ ಕಮೆಂಟ್ಸ್ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ತುಂಬ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಅಂತ ಜಾಸ್ತಿ ಬಂತು ಅಂತ ಅನ್ಕೋಬೇಡಿ, ಸೀರಿಯಸ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಆ್ಯಂಡ್ ಇವಳನ್ನ ಇವಾಗ ಮಲಗಿಸಿ ಮಿಟ್ಟು ಎದ್ದಿತ್ತು ಆಲ್ರೆಡಿ. ಮಿಟ್ಟು ಹಾಲು ಕೊಟ್ಟು ಮತ್ತು ಸ್ವಲ್ಪ ಜ್ಯೂಸ್ ಇತ್ತು, ಜ್ಯೂಸ್ ಕೊಡ್ದು ಆರಾಮ್ಸೆ ಇನ್ನೇನು ಒಬ್ಬಳೇ ಇದ್ದೀನಿ. ಚಿಟ್ಟಿನೂ ಬರ್ತೀನಿ ಅಂತ ಫೋನ್ ಮಾಡಿದ್ದೆ, ಜಯಂತ್ ಕರ್ಕೊಂಬರ್ತಾರಂತೆ.
ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೀನಿ, ಅದನ್ನು ಕೂಡ ಸಂಪೂರ್ಣ ಮಾಡ್ಕೋಬೇಕು. ಹಾಗೆ ಇವತ್ತು ರೇಷನ್ ತರೋದಕ್ಕೆಲ್ಲ ಲೀಸ್ಟ್ ಕಳಿಸಿದ್ದೀನಿ. ಗ್ರೋಸರಿ ಮಂತ್ಲಿ ಕಂಪ್ಲೀಟ್ ಫುಲ್ ಏನೇನು ಬೇಕು ಅದನ್ನೆಲ್ಲ ತರಿಸಿದ್ದೀನಿ. ಮತ್ತು ಇಲ್ಲಿಂದ ಇನ್ನೊಂದು 2 ತಿಂಗಳಿಗೆ ಏನೇನು ಬೇಕು ಸ್ವಲ್ಪ ಸ್ವಲ್ಪ ಹಂಗೆ ತರಿಸ್ಕೊತೀನಿ. ಒನ್ ಟೈಮ್ ಮಾತ್ರ ಫುಲ್ ತರಿಸ್ತೀನಿ. ಇನ್ನು ಒಂದು 2 ತಿಂಗಳಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂದರೆ ನನಗೇನು ಬೇಕೋ ಅದನ್ನು ಜಿಯೋ ಮಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಮಾತ್ರ ನಮ್ಮ ದಾವಣಗೆರೆಯಲ್ಲಿ ನಮಗೆ ಹತ್ರ ಆಗಿರುವಂಥ ಒಂದು ಶಾಪ್ ಇದೆ. ಮದುವೆ ಆದಾಗಿಂದ ಅಲ್ಲೇ ತೊಗೊತಾ ಇರೋದು. ಸೊ ವಿನೋಬ್ ನಗರದಲ್ಲಿದೆ. ಕಳ್ಳಿ ವಿಡಿಯೋದಲ್ಲಿ ಹಾಲು ಅಂತ ಹೇಳಿದ್ನಲ್ಲ, ಮತ್ತೆ ಹಾಲು ಅಂತ ಕೇಳ್ತಾಳೆ. ಇವಾಗಿನ್ನೂ ಕುಡ್ದಿಲ್ಲ. ನೀನು ನಿಂತ್ಕೊ ಹೋಗು, ನಾನು ಹೇಳ್ತೀನಿ ನೀನು ಏನು ಮಾಡ್ತಿದ್ದೆ ಅಂತ ಹೇಳ್ತೀನಿ. ಆಯ್ತಾ, ನಿಂತ್ಕೊ ಹೋಗು. ರೀಲು ಸೊ ಮಹೇಶ್ ಅಣ್ಣನ ಅಂಗಡಿ ಅಂತ, ಅವ್ರ ಅಂಗಡಿಲೇ ನಾವು ಯಾವಾಗಲೂ ಜಯಂತ್ ನಾನು ಮದುವೆ ಆಗಿ ಫಸ್ಟ್ನೇ ತಿಂಗಳು ರೇಷನ್ ತೊಗೋಬೇಕಂತ ಹೋಗಿ ಅಲ್ಲಿ ನಿಂತಿದ್ದು ಆ ಶಾಪ್ಗೆ. ಇನ್ನೂ ನನಗೆ ಕಣ್ಣಲ್ಲಿ ಹಾಗೆ ಇದೆ. ಬಟ್ ಇವತ್ತಿನವರೆಗೂ ಅಲ್ಲೇ ತೊಗೊತಾ ಇದ್ದೀನಿ. ನಾವು ರೇಷನ್ ಬಗ್ಗೆ ಅವ್ರ ಹತ್ರ ಹೇಳೋ ಮಾತೇ ಇಲ್ಲ. ಹೋಲ್ಸೇಲ್ ಪ್ರೈಸು, ನೀಟ್ ಆ್ಯಂಡ್ ಕ್ಲೀನ್. ನನಗೆ ಅಂದರೆ ಇಷ್ಟು ವರ್ಷ ಅವ್ರ ಥರನೇ ಯೂಸ್ ಮಾಡಿದ್ದೀವಲ್ಲ, ಆಲ್ಮೋಸ್ಟ್ ಒಂದು 6.5 years ಆಯಿತು. ಒಂದು ದಿನ ಒಂದು ಬೇಳೆದೊಂದು ಕಲ್ ಸಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಕೊಡ್ತಾರೆ. ಅದಕ್ಕಂತಾನೆ ಅಷ್ಟು ಇಷ್ಟಪಡ್ತಾ ಇರೋದಲ್ಲಿ. ಆ್ಯಂಡ್ ಇವಾಗ ಏನು ಗೊತ್ತಾ, ನಮ್ಮ ಮಿಟ್ಟು ಒಂದು ರೀಲ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ಲು. ಅಮ್ಮ ಜಲ್ದಿ ಎದ್ದ ಪುಷ್ಪ ಪುಷ್ಪ ಪುಷ್ಪ. ಆ್ಯಕ್ಚುಲಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ರೀ ಅಪ್ಪ, ನನಗೆ ಗೊತ್ತಿರಲಿಲ್ಲ. ಇವಾಗ ಮಿಟ್ಟು ಇನ್ನೂ ಸ್ನಾನ ಮಾಡಿಲ್ಲ, ಫ್ರೆಶ್ ಆಮೇಲೆ ಆಗ್ತಾಳೆ. ಸೊ ಮಿಟ್ಟು ಎದ್ರಮ್ಮ. ಪಾಪುಗೂ ಹೇಳ್ಬೇಕಾ? ಹಬ್ಬ ಅವಳು ಇವಾಗಿನ ಮಲಗಿಸಿದ್ದೀನಿ, ಮತ್ತೆ ಎಬ್ಸೋ ಅಂತ ಸಾಹಸನ ಮಾಡಲ್ಲ ಅಲ್ಲಮ್ಮ. ನೀನು ರೀಲ್ ಮಾಡ್ತೀನಿ ಅಂತಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಎದ್ದ ಪುಷ್ಪ 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 ಪುಷ್ಪರಾಜ್. ಎದ್ದ, ನಾನು ಯಾರು ಹೇಳ್ತೀನಿ ಇನ್ನು ಎದ್ದ. ಸ್ಟೆಪ್ ಹೆಂಗೆ ಹೇಳಿ ತೋರಿಸೋದು ಪುಷ್ಪರಾಜ್ದು? ಅವಳು ನಾಚ್ಕೊಂತಿದ್ದಾಳೆ. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಸೇಮ್ ಅವರು ಹೆಂಗೆ ಮಾಡ್ತಾರೆ ಆ ಹುಕ್ ಸ್ಟೆಪ್ ಅಂತ ಏನು ಬರುತ್ತಲ್ಲ, ಸೇಮ್ ಅದನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅಣ್ಣ ತಂಗಿ ಇಬ್ಬರು ಮಾಡ್ತಾರೆ. ಮಾಡಲ್ವ ನೀನೀಗ? ನೋಡಿದ ತಕ್ಷಣ ಜಯಂತ್ ಬಂದಾಯಿತು. ಸೊ ನೋಡಿ ಹೆಂಗೆ ಓಡ್ತಾಳೆ. ಅಯ್ಯೋ 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 ಪಪ್ಪ ಅಂತಂದರೆ ಹೊಟ್ಟೆ ತುಂಬುದಷ್ಟು ಅವರಿಬ್ರಿಗೂ. ಚಿಟಿ 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 ಅವನು ಬಂದಿದ್ದಾನೆ. ಚಿಟಿ ಬಾಯ್ಲಿ ಬಂದ್ಯಾ? ಸಮಾಧಾನ ಆಯ್ತಾ? ಅಜ್ಜಿ ಮನೇಲಿ ಒಂದಿನ ಉಳ್ಕೊಂಡ್ ಬಂದ್ಬಿಟ್ಟ. ಸಮಾಧಾನ ಆಯ್ತು ಅನ್ಸುತ್ತೆ ಅವನಿಗೆ. ಸಮಾಧಾನ ಆಯ್ತಾ? ಮಕ್ಕಳನ್ನ ಅವಳ ಪಾರಿಗೆ ಅವ್ರಿಗೆ ಆಟ ಆಡೋಕೆ ಬಿಟ್ಟು ಇನ್ನೇನು ಮಿಂಚು ಮಲಗಿದ್ದಾಳೆ. ಅಷ್ಟರೊಳಗಡೆ ಮತ್ತೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋಬೇಕು ಅಂತ ಉಳಿದಿರೋವಂಥ ಪಾತ್ರೆ ಎಲ್ಲ ತೊಳೆದು ಎಲ್ಲದನ್ನು ಕೂಡ ನೀಟಾಗಿ ದೊಬ್ಬಾಕಿದೆ. ಆ್ಯಂಡ್ ಏನಂದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ ಗೊತ್ತಾ, ಮಾತಾಡೋಕೆ ತುಂಬ ಭಯ ಪಡ್ತಿದ್ದೀನಿ. ಸೊ ಕೆಲವೊಂದು ವರ್ಡ್ಸ್ ನಾನು ಮಾತಾಡೋವಾಗ ಆ ಪ್ರೊನೌನ್ಸಿಯೇಷನ್ ಏನಾಗುತ್ತೆ ಅಂದರೆ ನಿಮಗೆ ಕೇಳಿಸೋದು ಬೇರೆ ಥರ ಇರುತ್ತೆ, ಅಥವಾ ನಾನು ಕೂಡ ಬೇರೆ ಥರ ಹೇಳಿರ್ಬೋದು. ಅದನ್ನೇ ಕೂಡ ಏನು ಕಮೆಂಟಲ್ಲಿ ಆ್ಯಡ್ ಮಾಡ್ತಾರೆ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಅದೆಲ್ಲ ತುಂಬ ನಾರ್ಮಲ್. ನನಗಿಂತ ಬ್ಯಾಡಾಗಿ, ನನಗಿಂತ ವರ್ಸ್ಟಾಗಿ ಮಾತಾಡೋರು ಕೂಡ ಪ್ರಪಂಚದ ಮೇಲೆ ಇರ್ತಾರೆ. ಬಟ್ ನಾನೇ ಏನೋ ತಪ್ಪು ಮಾಡ್ತಿದ್ದೀನಿ, ನಾನೇ ಏನೋ ತುಂಬ ದೊಡ್ಡದಾಗಿ ಏನೋ ಹೇಳಬಾರ್ದು ಹೇಳಿದ್ದೀನಿ ಅನ್ನೋ ಥರ ಕೆಲವೊಬ್ರು ಕಮೆಂಟ್ಸ್ ಆಗ್ತಾ ಇದ್ದಾರೆ. ಇಟ್ಸ್ ಓಕೆ. ಸೊ ನಾನು ಕೂಡ ಇಷ್ಟು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೇನು ಬರುತ್ತೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಹಂಗೆ ಹೇಳ್ದಾಗ ನಾನು ಏನು ಹೇಳ್ತೀನಿ ಅಂತಂದರೆ, ಜಸ್ಟ್ ಐ ಆಮ್ ನಾಟ್ ಎ ಪರ್ಫೆಕ್ಟ್ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಸೊ ಅದಕ್ಕೆ ಏನಾದರೂ ಮಾತಾಡುವಾಗ ನನಗೆ ರಾಂಗ್ ಅನ್ನಿಸ್ತು ಅಂದರೆ ಮತ್ತೆ ಇನ್ನೊಂದ್ಸರಿ ಉಚ್ಚಾರಣೆ ಮಾಡ್ತಾ ಇರ್ತೀನಿ. ಮೇ ಬಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರ್ಬೋದು. ಸೊ ಅಲ್ವಾ, ಆ್ಯಕ್ಚುಲಿ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಇವಾಗ ಮಷೀನ್ ಅನ್ನೋ ಜಾಗದಲ್ಲಿ ಮಿಷಿನ್ ಅಂತ ಅನ್ಬೋದು. ಇಟ್ಸ್ ಅ ರಾಂಗ್ ಅಲ್ವಾ? ಸೊ ಇದು ರಾಂಗಾ? ಇದನ್ನು ನಾನು ಏನಾದರೂ ಪ್ರೂವ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆಯಾ? ಸೊ ಕೆಲವೊಮ್ಮೆ ನನಗೆ ಈ ಥರ ಕ್ವಶನ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ನಾನು ತುಂಬ ಖುಷಿ ಪಡ್ತೀನಿ ವಿಚಾರಕ್ಕೆ ಅಂತಂದರೆ, ಎಷ್ಟೊಂದು ಜನ ಮಾಡಲ್ಲ, ಯಾರೋ ಒಬ್ಬರು ಇಬ್ಬರು ಮಾಡ್ತಾರೆ ಬಿಡು. ಇಷ್ಟಪಡೋರು ಇದ್ದೇ ಇರ್ತಾರಲ್ವ, ಅವ್ರಿಗೋಸ್ಕರ ನಾನು ಮಾಡ್ಕೊಂಡು ಹೋಗೋಣ ಅಂತ ಅನಿಸಿ ಸುಮ್ಮನೆ ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಹೇಳ್ಬೇಕನ್ನಿಸ್ತು, ಹಾಗಾಗಿ ಹೇಳಿದೆ. ಆ್ಯಂಡ್ ಏನಂದರೆ ಇದು ಏನೋ ಹೀಟರ್ ಇವಾಗ ಮೇಲೆ ಬಿಸಾಕ್ದೆ ಗೊತ್ತಾ, ಅದು ಸುಮ್ಮನೆ ಎಕ್ಸ್ಟ್ರಾ ಇದ್ದಂಗಿತ್ತು, ಸ್ಪೇಸ್ ಎಲ್ಲ ಅದಕ್ಕೋಸ್ಕರ ವೇಸ್ಟ್ ಆಗ್ತಾಯಿತ್ತು. ಅದನ್ನು ತೆಗೆದು ಏನು ಮಾಡಿದೆ ಅಂದರೆ, ನಾನಿಲ್ಲಿ ಮೂಲೆಯಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿಕೊಂಡೆ. ನಿನ್ನೆ ಜಯಂತ್ ನನಗೆ ಬೈದಿದ್ರು, ಏನಂದರೆ ಆ ತರಕಾರಿ ಬುಟ್ಟಿನ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟಿದೆಯಾ, ಅದನ್ನು ತೆಗಿಯಲ್ಲ ಬಿಡಲ್ಲ, ಸುಮ್ಮನೆ ಅಲ್ಲಿ ಇಟ್ಟಿದೆಯಾ, ತರಕಾರಿ ಎಲ್ಲ ತೊಗೊಂಬಂದು ಇಲ್ಲಿಲ್ಲೇ ಇಟ್ಕೊತೀಯ, ಸ್ವಲ್ಪ ನೀಟಾಗಿ ಇಟ್ಕೋ ಅಂತೇಳಿ ಬೈದಿದ್ದಕ್ಕೆ ಹೌದಲ್ವಾ ಏನು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ತಿರುಗಿ ನೋಡಿದಾಗ ಗೊತ್ತಾಗಿದ್ದು ವೇಸ್ಟ್, ತುಂಬ ಜಾಗ ಸ್ಪೇಸ್ ಅಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ಅನಿಸಿ ನಾನು ಏನು ಮಾಡಿದೆ ಅಂದರೆ, ಇದನ್ನು 2 ಪಾರ್ಟಿಷನ್ ಮಾಡಿಕೊಂಡು ಈ ಥರ ಸೆಟ್ ಮಾಡಿದೆ. ಆಗುತ್ತಾ, ಲೆಂತ್ ಎಷ್ಟಾಗುತ್ತೆ ಮತ್ತು ಎಲ್ಲ ಇಡೋದಕ್ಕಾಗುತ್ತಾ ಅಂತ ನೋಡಿಕೊಂಡು ಅದರ ಮಧ್ಯೆ ಇರೋಂಥ ಪೈಪ್ಸ್ನ ತೆಗೆದು ಬಿಸಾಕಿ ಇವಾಗ ಅದನ್ನು ಒಂದ್ಸರಿ ನೀಟಾಗಿ ಸೋಪ್ ಹಚ್ಚಿ ತೊಳ್ಕೊಂಡು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು 2 ಪೋರ್ಷನ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ಮೇಲೆ ತರಕಾರಿಗಳು ಮತ್ತು ಇನ್ನಷ್ಟು ನಮ್ಮ ಮನೆಯಲ್ಲಿ ಕೆಲವೊಂದಷ್ಟು ಬುಟ್ಟಿಗಳಿದೆ ಚೆಂದಾಗಿದೆ, ಅದನ್ನು ಮತ್ತು ಇದನ್ನು ಎಲ್ಲದೂ ಕೂಡ ತರಕಾರಿಗೋಸ್ಕರ ತೆಗೆದಿಟ್ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಐಡಿಯಾ ಮಾಡಿದೆ. ನೋಡಿ ಇವಾಗ ಈ ಕಾರ್ನರಲ್ಲಿ ತರಕಾರಿಗಳು ಇಟ್ಕೊಂಡ್ಬಿಟ್ರೆ ನಾನು ಹೆಂಗೂ ಅಲ್ಲೇ
ಅಲ್ವಾ ಎಲ್ಲದು ಹೆಚ್ಕೊಳ್ಳೋದು ಮತ್ತು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಅಲ್ಲೇ ಆಗುತ್ತೆ, ನನಗೆ ಈಸಿ ಆಗುತ್ತೆ ಅಂದ್ಕೊಂಡು ಈ ಐಡಿಯಾ ಮಾಡಿದೆ. ಸೊ ಚೆನ್ನಾಗಿದೆನಾ? ಅದ್ರ ಪಕ್ಕದಲ್ಲಿ ಹಾಗೆ ಸ್ವಲ್ಪ ಅದನ್ನ ಕೂಡ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅದನ್ನು ಕೂಡ ಇವತ್ತು ನೀಟಾಗಿ ಒರೆಸ್ಕೊಂಡೆ. ಅವಾಗವಾಗ ಈ ಥರ ಒರೆಸಿಗ್ತಾ ಇರ್ತೀನಿ, ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಬಿಟ್ಟರೆ ಪ್ರತಿದಿನ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಬೇಕು ಅಂತೇಳಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆ ಥರ ಒರೆಸ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ಳೋದು. ಆಮೇಲೆ ಫ್ಲೋರ್ ಕ್ಲೆನ್ಸರ್ ಎಲ್ಲ ಇವತ್ತು ತರಿಸೋದಕ್ಕೆ ಆಲ್ರೆಡಿ ಬರೆದಿಟ್ಟಿದ್ದೀನಿ ರೇಷನಲ್ಲಿ. ಬಂತು ಅಂತಂದರೆ ಪ್ರತಿ ಸರಿ ಕೌಂಟರ್ ಟಾಪ್ ಕ್ಲೀನ್ ಮಾಡುವಾಗ ಒಂದು ಮುಚ್ಚಳದಷ್ಟು ಕ್ಲೆನ್ಸರ್ ಹಾಕ್ಕೊಂಡು ನೀಟಾಗಿ ನಾನು ಇವಾಗ ಹೆಂಗೆ ಒರೆಸ್ಕೊತಾ ಇದ್ದೀನಲ್ಲ ಇದೇ ಥರ ಒರೆಸ್ಕೊಂಡ್ರೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ, ಇನ್ನೂ ಶೈನಿಯಾಗಿ ಕಾಣಿಸುತ್ತೆ, ಗಲೀಜು ಕಾಣಿಸಲ್ಲ ಅಂತ ಹೇಳಿ ಐಡಿಯಾ ಬಂತು. ಅದಕ್ಕೆ ಅದನ್ನು ಬರ್ತಿಟ್ಟಿದ್ದೀನಿ. ಆ್ಯಂಡ್ ಸಣ್ಣ ಸಣ್ಣ ಬುಟ್ಟಿ ಇದೆಯಲ್ಲ ಅದೆಲ್ಲ ತಂದಿದ್ದು ಎಲ್ಲಿಂದ ಗೊತ್ತಾ? ಈ ಎಕ್ಸಿಬಿಷನಲ್ಲಿ ಗೇಮ್ ಇರುತ್ತೆ, ಒಂದು ಗೇಮ್ ನನಗೂ ಜಯಂತ್ಗೂ ಫೇವ್ರೆಟ್. ಮದುವೆ ಆದಾಗಿಂದ ಪ್ರತಿ ವರ್ಷ ಎಕ್ಸಿಬಿಷನ್ ಬಂದರೂ ಕೂಡ ಹೋಗ್ತಿದ್ವಿ, ಅದೊಂದು ಗೇಮ್ ಆಡ್ತಿದ್ವಿ, ಇಂಥ ಬುಟ್ಟಿಗಳನ್ನ ತಂದಿಕ್ತಾ ಇದ್ವಿ. ಅದಂತೂ ಸಖತ್ ಮೆಮೊರೇಬಲ್. ಇವತ್ತು ಅದೆಲ್ಲ ನನಗೆ ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಇಡೋದಕ್ಕೆ, ಕೊತ್ತಂಬರಿ ಸುತ್ತಿಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದೆಲ್ಲದು ಕೂಡ ತೆಗೆದು ಕೆಳಗಿಟ್ಕೊಂಡಿದ್ದೀನಿ. ಇನ್ಮೇಲೆ ಡಿವೈಡ್ ಮಾಡಿ ತರಕಾರಿಗಳನ್ನ ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಇದೆಲ್ಲ ಪಜಿತಿ ಎಲ್ಲಿವರೆಗಪ್ಪ ಅಂತಂದರೆ ಫ್ರಿಜ್ ಬರೋವರೆಗೂ. ಸಣ್ಣದಾದರೂ ಪರವಾಗಿಲ್ಲ, ಫ್ರಿಜ್ ತರಬೇಕು ಅಂತ, ಬಟ್ ಇವಾಗೆ ತರಲ್ಲ, ಯಾವುದೇ ಕಾರಣಕ್ಕೂ ಇವಾಗೆ ತರಲ್ಲ. ಆಲ್ಮೋಸ್ಟ್ ನನಗೆ ಇನ್ನೂ ಒಂದು 8 ರಿಂದ 10 ತಿಂಗಳು ಟೈಮ್ ಬೇಕೇ ಬೇಕು. ವಾಷಿಂಗ್ ಮಿಷನ್ದು EMI ಕ್ಲೋಸ್ ಆಗಬೇಕು. ಸೊ ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ದು ಐಡಿಯಾಸ್ ಹಿಂಗಿರುತ್ತೆ. ಸೊ ನಾವಂತೂ ಇದ್ದಂಥವ್ರು ಏನಲ್ಲ, ಎಲ್ಲದೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನನಗಿಷ್ಟ ಅಂತೇಳಿ ನಾನು ಮನೇಲಿ ಫ್ರಿಜ್ ತೊಗೊಂಬರ್ಬೇಕು, ಅದು ತೊಗೊಂಬರ್ಬೇಕಂದ್ರೆ ಆ್ಯಕ್ಚುಲಿ ನನ್ನ ತಪ್ಪದು. ಸೊ ಅದಕ್ಕೆ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಲ್ವ, ಹಿಂಗೆ ಮಾಡ್ತಾ ಇದ್ದೀನಿ. ಫ್ರಿಜ್ ಬರಬೇಕು ಅಂತಂದರೆ ಇನ್ನೊಂದು 1 ಇಯರ್ ಆದರೂ ನನಗೆ ಟೈಮ್ ಬೇಕಾಗುತ್ತೆ. ಗ್ಯಾಸ್ ಎಲ್ಲ ಒರೆಸ್ಕೊಂಡು ಮತ್ತು ಗ್ಯಾಸ್ ಹಿಂದ್ಗಡೆ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ತಿಕ್ಕಿ ತೊಳೆದು ಕ್ಲೀನ್ ಮಾಡೋದ್ರೊಳಗಡೆ ಪಿಕ್ಚರ್ ಬಿಟ್ಟು ಹೋಗುತ್ತಪ್ಪ. ಎಷ್ಟು ಕ್ಲೀನ್ ಮಾಡಿದ್ರು ಹಿಂಗೆ ಅಲ್ಲ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ದೆನ್ ಮಿಟ್ಟುಗೆ ಇವಾಗ ಅರ್ಜೆಂಟಲ್ಲಿ ಬೇಗ ಹಾಲು ಕಾಯಿಸಿ ಕೊಡ್ತಾ ಇದ್ದೀನಿ. ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದ ತಕ್ಷಣ ಹಾಲು ಕಾಯಿಸ್ತಾ ಇದ್ದೀನಿ. ಆಮೇಲೆ ಕೆಳಗಡೆ ಇರೋದೆಲ್ಲ ಅಂದರೆ ನಿಮಗೇನು ಕಾಣಿಸ್ತಾ ಇದೆ ನೀಲಿ ಡಬ್ಬ, ಅದರಿಂದ ಬ್ಯಾಗ್ ಮತ್ತು ಅದು ಇದೆಲ್ಲದು ಸಂಜೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲದು ಕೂಡ ಒಂದೇ ಸರಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಇದ್ದಾಗ ಇಟ್ಕೊತೀನಿ. ಹಾಗೆ ಒಂದು ಪಾರ್ಸೆಲ್ ಬಂದಾಗಿದೆ ಮನೆಗೆ. ಮಿಟ್ಟು ಇಸ್ಕೊಂಬಂದು ಒಳಗಡೆ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಕತ್ರಿ ತೊಗೊಂಡು. ಅಮ್ಮ ಓಪನ್ ಮಾಡ್ಬಾ ಅಂತೇಳಿ. ಅದ್ರ ಪಾರ್ಸೆಲ್ ಬಂತು ಅಂದರೆ ನನಗಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿ ನನ್ನ ಮಕ್ಕಳಿಗೆ ಇರುತ್ತೆ, ಯಾವಾಗ ಓಪನ್ ಮಾಡ್ತೀವೋ ಅಂತ. ಈ ಪಾರ್ಸೆಲ್ ಬಂದಿರೋದು ಎಲ್ಲಿಂದ ಅಂತಂದರೆ ಆ್ಯಕ್ಚುಲಿ ಬೇಬಿ ಮಾಲ್ಟ್ ಪೌಡರ್, ಹಾಗೆ ನನಗೆ ಒಂದು ಪ್ರೋಟೀನ್ ಪೌಡರ್ ಕಳಿಸ್ಕೊಟ್ಟಿದ್ದಾರೆ, ವಿಸ್ಮಯ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಹೆಸರು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಸೊ ಒಂದ್ಸರಿ ನಿಮಗೆ ಬೇಕು ಅಂತಂದರೆ ಚೆಕ್ ಮಾಡಿ. ಅದಕ್ಕಿಂತ ಮುಂಚೆ ಡೀಟೇಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ವಿಸ್ಮಯ ಅಂತೇಳಿ, ಸೊ ಸ್ಪೆಷಲಿ ಹಳ್ಳಿ ಕಡೆ ಪದ್ಧತಿಲಿ ರಾಗಿ ಮಾಲ್ಟ್ ಅಂದರೆ ಪ್ಯೂರ್ ಆಗಿ ಎಲ್ಲ ಥರ ಬೇಳೆಕಾಳುಗಳನ್ನ 3 ದಿನ ನೆನೆಸಿ ನೆರಳಲ್ಲೇ ಒಣಗಿಸಿ ಒಲೆಯಲ್ಲಿ ಹುರಿದು ಸ್ವಾದಿಷ್ಟಕರವಾಗಿ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಹೆಲ್ತಿಯಾಗಿ ಮತ್ತು 100% ನ್ಯಾಚುರಲ್ ಆಗಿ ರೆಡಿ ಮಾಡ್ತಿದ್ದಾರೆ. ನೋಡಿ ಇಷ್ಟು ರೀತಿಯಾದ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಬೇಬಿಗೋಸ್ಕರ ಮಾಡಿರೋಂಥ ಮಾಲ್ಟ್ ಇದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಕಳಿಸ್ಕೊಡ್ತೀನಿ ಅಂದ ತಕ್ಷಣ ಓಕೆ ಶೋರ್ ಕಳಿಸ್ಕೊಡಿ ಅಂತ ಹೇಳಿ ಫಸ್ಟ್ ನಾನು ಲೇಬಲ್ ಕಳಿಸ್ಕೊಂಡೆ ಏನೇನೆಲ್ಲ ಇದೆ ಇದರಲ್ಲಿ ಅಂತೇಳಿ. ಸೊ ನಾನು ಇಷ್ಟಪಟ್ಟ ಮೇಲೆ ನೆಕ್ಸ್ಟ್ ಅವ್ರು ಕಳಿಸ್ಕೊಟ್ಟಿದ್ದು. ಆ್ಯಂಡ್ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಟ್ರೈ ಮಾಡ್ತೀನಿ ಓನಾಗಿ. ಫಸ್ಟ್ ನಾನು ತೊಗೊತೀನಿ, ಆಮೇಲೆ ನನ್ನ ಮಕ್ಕಳಿಗೂ ಕೂಡ ನಾನು ಕೊಡ್ತೀನಿ. ಚೆನ್ನಾಗಿ ಅನ್ನಿಸ್ತು ಅಂದರೆ ಮಾತ್ರ ನಾನು ಎಲ್ರಿಗೂ ಹೇಳ್ತೀನಿ. ಬಿಕಾಸ್ ಇವತ್ತು ಇರೋವಂಥ ಟೈಮ್ ಪ್ರಾಬ್ಲಮ್ಸಲ್ಲಿ ಮತ್ತು ಕೆಲವೊಂದಷ್ಟು ಸಿಟಿಗಳಲ್ಲಿ ಜಾಬ್ಗೆ ಹೋಗ್ತಾ ಇರ್ತಾರೆ, ತುಂಬ ಬ್ಯುಸಿ ಶೆಡ್ಯೂಲಲ್ಲಿರುತ್ತೆ. ಅಂಥವ್ರಿಗೆ ಈ ಥರ ಹೆಲ್ತಿಯಾಗಿ ಮಾಲ್ಟ್ಗಳನ್ನ ರೆಡಿ ಮಾಡಿ ಮಕ್ಕಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಹಳೆ ಕಾಲದ ಪದ್ಧತಿಯಾಗಿ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಮ್ಮ ಇದು? ಬೇಬಿ ಮಾಲ್ಟು. ಇನ್ನು ನೀಟಾಗಿ ಹೇಳು, ಬೇಬಿ ಮಾಲ್ಟು. ಅಯ್ಯೋ. ಸೊ ಮಿಂಚು ಎದ್ದಿದ್ಲು, ಅವಳಿಗೆ ಹಾಲು ಕುಡಿಸಿ ಹೋಗಿ ಅಕ್ಕಿ ಅಂದರೆ ಅನ್ನಕ್ಕಿಟ್ಟು ಬಂದಿದ್ದೀನಿ. ಆ್ಯಂಡ್ ಅನ್ನಕ್ಕಿಟ್ಟು ಬಂದು ಇವಾಗ ಅಡುಗೆ ಆಗಿದ ತಕ್ಷಣ ಚಿಟ್ಟಿಗೆ ಊಟ ಮಾಡಿಸ್ಬೇಕಂತೇಳಿ ಜಯಂತ್ ಕೂಡ ಜಸ್ಟ್ ಬಂದರು. ಆ್ಯಂಡ್ ಇಲ್ಲೇನಂದರೆ ಅವಳಿಗೆ ಹಾಲು ಕೊಟ್ಟು ಅವಳನ್ನ ಅಲ್ಲಿ ಹಾಕೋಗಿದ್ದೀನಿ. ಆ್ಯಕ್ಚುಲಿ ನಾನು ಈ ತಲೆ ಈ ಕಡೆ ಮಾಡಿ ಹಾಕೋಗಿದ್ದೆ, ಕಾಲು ಆ ಕಡೆ ಇತ್ತು. ಹೋಗಿ ಬರೋದ್ರೊಳಗಡೆ ಈ ಕಡೆ ಬಂದು ಅಲ್ಲಿ ನೋಡಿ ಅವ್ರ ಅಕ್ಕನ ದಬ್ತಾ ಇದ್ದಾಳೆ. ಯಾಕೋ ಅಂತೇಳ ಮಿಟ್ಟು ಒಂದು ಬಂದು ನೋಡ್ತೀನಿ, ಇಂಥ ಕಿತ್ವಿ ಮಾಡ್ತಿದ್ದಾಳೆ. ನೋಡಿ ಹೆಂಗೆ ನೋಡ್ತಿದ್ದಾಳೆ. ಮಮ್ಮಿ ನೋಡು ಬಾ ಇಲ್ಲಿ. ಎಲ್ಲೋಡೆ ನಾನು ಇವಳ ತಲೆ ಇಲ್ಲಿತ್ತು ಮಮ್ಮಿ, ಕಾಲು ಅಲ್ಲಿತ್ತು, ಹಂಗಾಗಿ ಹೋಗಿದ್ದೆ. ಬರೋದೊಳಗೆ ಇಲ್ಲಿ ಬರ್ತಿದ್ದಾಳೆ. ಇವಳು ಯಾಕೋ ಅಂತಿದ್ಲು, ಹಂಗಾಗಿ ಬಂದಿದ್ದೀನಿ. ಕಾಲಲ್ಲಿ ದಬ್ತಿದ್ದಾಳೆ. ಕಿತಿಮಿ ಅಲ್ಲಿ ನೋಡಿ ಹೆಂಗ್ ತಿರುಗಿ ನೋಡ್ತಾಳೆ ಅವ್ರ ಅಕ್ಕನ್ನ. ಕಳ ಇದು ಸಣ್ಣ ತರಲೆ ಆಗ್ಬಿಟ್ಟಿದೆ, ಸಣ್ಣ ತರಲೆ. ಮಿಂಚು ಮಿಂಚು ಮಿಂಚ
ಬಂತು ಬಂತು ಕಡೆ ಬಂತು. ಚಡ್ಡಿ ಹಾಕಿಲ್ಲ, ಅದಕ್ಕೆ ನಾನು ಹಿಂಗೆ ಒಚ್ಚಿದ್ದು. ಎಷ್ಟು ಹಾಕಿದ್ರು ಕೂಡ ಹಂಗೆ ಗಪ್ಪಾಗಿ ಹಾಕಿದ ತಕ್ಷಣ ಬುಚ್ಚಿ ಮಾಡೋದು, ಹಾಕಿದ ತಕ್ಷಣ ಬುಚ್ಚಿ ಮಾಡೋದು ಅಲ್ವಾ? ಹಾಯ್, ಇದು ಗುಂಡುಪಿಲ್ಲ. ಗುಂಡುಪಿಲ್ಲ ಆಟಾಡೋಕ್ಕೆ ಮಸ್ತ್ ಗುಂಡುಪಿಲ್ಲ. ಇದು ತಲೆ ಕೂದಲು ನೋಡಿ ಹೆಂಗಿದಾವೆ, ಒಂಥರ ಟೋಪನ್ ಹಾಕ್ದಂಗಿದೆ. ಆ್ಯಕ್ಚುಲಿ ಒಬ್ಬರು ಹೇಳಿದ್ರು ಮಿಟ್ಟು ಸೇಮ್ ಹಿಂಗೆ ಇದ್ಲು ಅಂತೇಳಿ. ಹೌದು, ರಿಯಲಿ ಮಿಟ್ಟು ಸೇಮ್ ಹಿಂಗೆ ಇದ್ದಿದ್ದು ಅವಳು ಕೂಡ. ಮತ್ತು ಚಿಟ್ಟಿ ಇದನ್ನಲ್ಲ, ಚಿಟ್ಟಿ ಅಂತೂ ಡಿಟ್ಟೋಡಿಟ್ಟು ಹಿಂಗೆ ಇದ್ದಿದ್ದು. ಚಿಟ್ಟಿ ಸೇಮ್, ಮತ್ತು ಮಿಟ್ಟು ಸೇಮ್, ಮಿಂಚು ಸೇಮ್. ಅಂದರೆ ಅವ್ರಿಗಿಂತ ಇನ್ನೊಂದು ಸ್ವಲ್ಪ ಕ್ಯೂಟ್ನೆಸ್ ಇರ್ಬೋದು ಮಿಂಚು. ನೋಡಿ ಹೆಂಗೆ ನೋಡ್ತಿದ್ದಾಳೆ. ಇವಳಂತೂ ಸೇಮ್ ಹಿಂಗೆ ಇದ್ದಿದ್ದು. ಬಟ್ ಫುಲ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇವಳು ಎಷ್ಟು ಬೆಳ್ಳಗಿದ್ದಾಳಲ್ಲ, ಇವಳು ಅರ್ಧದಷ್ಟು ಬೆಳ್ಳಗೆ ಮಾತ್ರ ಇದ್ದಿದ್ದು. ಬ್ಲ್ಯಾಕ್ ಇದ್ಲು ಅಲ್ವಮ್ಮ, ಬ್ಲ್ಯಾಕ್ ಇದ್ಲು. ಅಷ್ಟು ಸ್ಮೈಲಿ ಫೇಸ್ ಅಲ್ಲ ಅವಳದು, ಮತ್ತು ಕ್ಯಾಮ್ರಾ ಫೇಸ್ ಅಲ್ವೇ ಅಲ್ಲ. ಸೊ ಹಳೆಯ ಲಾಗ್ಸ್ ನೋಡಿರೋರೆಲ್ಲ ಮಿಟ್ಟುನ ನೆನೆಸ್ಕೊತಿದ್ದಾರೆ. ಆ್ಯಂಡ್ ಅವಾಗ ಲಾಗ್ಸ್ ಮಾಡಿರೋರು ಎಷ್ಟೊಂದು ಜನ ಮಿಟ್ಟು ಏಜಲ್ಲಿ ಇದ್ದಾಳೆ ಇವಾಗ ನನ್ನ ಮಗ ನನ್ನ ಮಗಳು ಅಂತೆಲ್ಲ ಲಾಗ್ಸಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಬಟ್ ಇವಳದು ಸ್ವಲ್ಪ ಕ್ಯಾಮ್ರಾ ಫೇಸು ಕಲರ್ ಇದ್ದಾಳೆ. ಅಪ್ಪನ ನೋಡ್ತಾ ಇದ್ದಾಳೆ, ಜಯಂತ್ ಅನಿಸ್ತಿದ್ದಾರೆ ಎದುರುಗಡೆ ನಿಂತ್ಕೊಂಡು. ಅದಕ್ಕೆ ಐ ಐ ನಗ್ತಾಳೆ. ಆ್ಯಕ್ಚುಲಿ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಪರಿಸ್ಥಿತಿ ತೋರಿಸ್ಬಾರ್ದು, ಆದರೂ ತೋರಿಸ್ತಿದ್ದೀನಿ. ನಾನು ನಗ್ತಾ ಇದ್ದೀನಿ. ಅಯ್ಯೋ ಇದೆ, ಓ ಪಿಂಪಲ್ಸ್ ಅನ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಪೂರ್ತಿ ಇದು ಪೇನ್ ಆಗಿಬಿಟ್ಟಿದೆ ಅಂತೆ, ಇಲ್ಲಿಂದ ಹಿಡಿದು ಎಲ್ಲಿವರೆಗೂ ನಗ್ತಾ ಇದ್ದಾನೆ. ಚಿಟ್ಟಿ ನಗ್ತಿದ್ದಾನೆ. ಎಷ್ಟು ಸೇಡ್ ಇರಬೇಡ ಅವನಿಗೆ. ಎಲ್ಲಿಂದ ನೋವಾಗಿದೆ ಹೇಳು. ಇವಾಗ ಬಂದು ಟ್ಯಾಬ್ಲೆಟ್ಸ್ ನುಂಗಿ ಅದು ಇದು ಮೂವ್ ಅಂತಾರಲ್ಲ ಅದನ್ನು ಹಚ್ಕೊಂಡಿದ್ದಾರೆ ಚೆನ್ನಾಗಿ. ಪಾಪ ಇಲ್ಲಿಂದ ಹಿಡಿದು ಪೂರ್ತಿ ಇಲ್ಲಿವರೆಗೂ ಪೇನ್ ಆಗಿಬಿಟ್ಟಿದೆ ಅಂತೆ. ಫುಲ್ ಮುಖ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಯಾಕೆ ಬೇಕಿತ್ತು? ನೀನ್ಯಾಗ ಹಂಗೆ ಮಾಡ್ತಿದ್ಯಾ? ಪಾಪ ಅಂದರೆ ತುಂಬ ದಿನ ಆಯ್ತಲ್ಲ ವರ್ಕ್ ಎಲ್ಲ ಹೋಗಿ ಹೊರಗಡೆ, ಅದರಲ್ಲೂ ಈ ಬಿಸಿಲಲ್ಲಿ ಭಯಂಕರ ಬಿಸಿಲು, ಭಯಂಕರ ಸ್ಟ್ರೆಸ್ಸು. ಇವಾಗ ಅಲ್ಲೊಂದು ಇನ್ನು ಆ ಮೇಡಮ್ ಅವ್ರ ಜೊತೆ ಮುದ್ದಾಡ್ಬೇಕೀಗ. ಸೊ ಅವಳ ಜೊತೆ ಅಂತೂ ಮಿಸ್ ಮಾಡಲ್ಲ. ಸ್ವಲ್ಪ ಮಿಟ್ಟು ಜಾಸ್ತಿ ನಮ್ಮ ಜಯಂತ್ ಮುದ್ದಾಡೋದು, ಅದಕ್ಕೆ ಅವಳು ಅಷ್ಟು ಹಠ ಮಾಡೋದು. ನೋಡ್ತಾ ಇದ್ದಾರೆ ಅವ್ರ ಅಪ್ಪಂಗೆ ಏನಾಗಿದೆ ಅಂತೇಳಿ. ಇವಾಗ ಏನಂತಂದರೆ ಮಧ್ಯಾಹ್ನ ಆಗಿದೆ ಅಲ್ವಾ, ಸೊ ನಾನು ಊಟಕ್ಕೆ ಇಟ್ಕೊಂಡ್ಬಂದಿದ್ದೀನಿ. ಚಿಟ್ಟಿಗೂ ಕೂಡ ಒಂದು ತಟ್ಟೆಯಲ್ಲಿ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡು ಬೇಗ ಬೇಗ ಅಂಥೇಳಿ. ಅವನಿಗೆ ಊಟ ಮಾಡಿಸೋದು ಒಂಥರ ತಲೆನೋವಾಗ್ಬಿಟ್ಟಿದೆ. ಇದು ಬಿಸಿ ಅನ್ನ ಪ್ಲಸ್ ತುಪ್ಪನ ಚೆನ್ನಾಗಿ ಕಲಸಿ ಮಿದ್ದಿ ನನ್ನ ಬಟ್ಲಲ್ಲಿ ಹಾಕ್ಕೊಂಡು ಸ್ಪೂನಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ನಾನು ಊಟ ಮಾಡುವಾಗ ಏನು ಸಾಂಬಾರಾಗಿರುತ್ತೆ ಕೈ, ಅದೇ ಇದರಲ್ಲಿ ಅವಳು ತಿನ್ನಿಸ್ಬಿಟ್ರೆ ಖಾರ 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 ಅನ್ನೋ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಅವಳಿಗೆ ಸ್ಪೂನ್ ಹಾಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಊಟ ಮಾಡ್ತಾ ಮಾಡ್ತಾ ಅವಳಿಗೆ ಮಾಡಿಸ್ತೀನಿ. ಸೊ ದಿನ ಹೀಗೆ ಮಾಡೋದು. ಆ್ಯಕ್ಚುಲಿ ಫ್ರೀ ಇದ್ದಾಗ ಮಾತ್ರ ಅವಳಿಗೋಸ್ಕರ ಇಟ್ಕೊತೀನಿ. ಬಟ್ ನಿನ್ನೆಯಿಂದ ಏನು ಮಾಡ್ತೀನಿ ಅಂದರೆ ಅವಳನ್ನ ನನ್ನ ತೊಡೆ ಮೇಲೆ ಕುಂದಿಸ್ಕೊಂಡು ಸರ್ರಾಗಿ ಹಾಕ್ತಾಯಿದ್ದೀನಿ, ಗಂಜಿ ಮಾಡ್ತಿದ್ದೀನಲ್ಲ ಸರ್ರಾಗಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಜಯಂತ್ ಮಲ್ಕೊಂಡು ಏನೋ ಇಂಟ್ರೆಸ್ಟಾಗಿ ಯಾವುದೋ ಒಂದು ಮೂವಿ ನೋಡ್ತಾ ಇದ್ದಾರೆ. ಈ ಥರ ಏನಾದರೂ ಪರ್ಟಿಕ್ಯುಲರ್ ಆಗಿ ರೆಸ್ಟ್ ಮಾಡುವಾಗ ಮಾತ್ರ ಅವ್ರು ಮೂವೀಸ್ ನೋಡಿ ಟೈಮ್ ಸ್ಪೆಂಡ್ ಮಾಡ್ಕೊತಾ ಇರ್ತಾರೆ. ಮಿಂಚುನು ಕೂಡ ಹೊರಗಡೆ ಹಾಕಿದ್ದೀನಿ ಗಾಳಿಗೆ, ಇನ್ನು ಫ್ಯಾನ್ ಹಾಕೊಂಡು ಮಲ್ಕೊಂಡಿದ್ದಾರಲ್ಲ ಅಂತೇಳಿ. ಸೊ ನಾನು ಕೂಡ ಊಟ ಮಾಡಿ ಬಂದು ಮಿಂಚುನು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರೆ ಮತ್ತೆ ಸ್ವಲ್ಪ ಮಲ್ಕೊತಾಳೆ, ಆರಾಮ್ಸೆ ನಾನು ಕೆಲಸ ಮಾಡ್ಕೋಬೋದು ಅಂತೇಳಿ ಬಂದು ಆಟ ಆಡಿಸ್ತಾ ಇದ್ದೀನಿ. ಫುಲ್ ಇವಾಗ ಊಟ ಆಯಿತು ಮತ್ತು ಕೆಲಸ ಕೂಡ ಆಗಿದೆ. ಆಲ್ರೆಡಿ 4 o'clock ನಿಯರ್ ಆಗಿದೆ, ನೀವು ನೋಡ್ತಾ ಇದ್ದೀರಿ ಗಡಿಯಾರ. ಅದಕ್ಕಂತಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಡೋಣ ಚೆನ್ನಾಗಿ ಅಂತೇಳಿ ಫಸ್ಟೇ ಫಿಕ್ಸ್ ಆಗಿ ಬಂದು ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ. ಎಷ್ಟು ಚಂದ ಸ್ಮೈಲ್ ಕೊಡೋದು, ಮಾತಾಡೋದು, ಕುಕ್ಕಾಡ್ಸ್ ನಗೋದು ಮಾಡ್ತಾಳೆ. ಹಿಂಗೆ ಮಾಡಿದ್ರೆ ವಿಡಿಯೋ ಫಾಸ್ಟ್ ಇದೆ ಅಷ್ಟೇ, ಮೂಮೆಂಟ್ ತುಂಬ ಸ್ಲೋ ಆಗಿರುತ್ತೆ. ಅವಳಿಗೆ ಎಷ್ಟು ಕಂಫರ್ಟಬಲ್ ಬೇಕೋ ಅಷ್ಟು ಕಂಫರ್ಟಬಲ್. ಮತ್ತು ಅಯ್ಯೋ ಅಷ್ಟು ಫಾಸ್ಟಾಗಿ ತಿರುಗಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ, ತುಂಬ ನಿಧಾನಕ್ಕೆ ಆಟ ಆಡಿಸ್ತೀನಿ. ಸೊ ನೋಡ್ತಾ ಇರ್ಬೋದಲ್ಲ, ಕ್ಯಾಮ್ರಾ ಅಂದರೆ ವಿಡಿಯೋ ಫಾಸ್ಟ್ ಇದೆ. ಸೊ ನಿಮಗೆ ಮತ್ತೆ ಬೇಗ ಬೇಗ ಓಡಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಆಟಿಸಿದ್ರೆ ನಿದ್ದೆ ಹೋಗ್ಬಿಡ್ತಾಳೆ. ಅದಾಗಿದ ತಕ್ಷಣ ಇವಾಗ ರಿಯಲ್ ವರ್ಕ್ ಸ್ಟಾರ್ಟ್ ಅನ್ನೋ ಥರ ಅವಳನ್ನ ಮಲಗಿಸಿ ಮತ್ತು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಲ್ಯಾಪ್ಟಾಪಲ್ಲಿ ಲಕ್ಷ್ಮೀ ಅಷ್ಟಕಂ ಪ್ಲೇ ಮಾಡಿಕೊಂಡು, ಅಂದರೆ ಕೆಲವೊಂದಷ್ಟು ದೇವ್ರ ಹಾಡುಗಳು ಪ್ಲೇ ಮಾಡಿದ್ರೆ ನನಗೆ ಗೊತ್ತಿಲ್ಲದಂಗೆ ಅದೇನೋ ಕೆಲಸಗಳು ತುಂಬ ಬೇಗ ಬೇಗ ಫಾಸ್ಟಾಗಿ ಆಗುತ್ತೆ. ಈ ದಿನ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ನಮ್ಮ ಮನೇಲಿ ದೇವ್ರ ಹಾಡುಗಳು ಮಿಸ್ಸೇ ಆಗ್ತಾ ಇಲ್ಲ. ಸೊ ಮೇ ಬಿ ಅದನ್ನೆಲ್ಲ ಫಾಲೋ ಮಾಡ್ತಿರೋದಕ್ಕೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಸ್ವಲ್ಪ ನೆಮ್ಮದಿ ಆಗಿರ್ಬೋದು, ಮನೆ ಕಳೆ ಆಗಿರ್ಬೋದು ಇಷ್ಟು ಇರೋದು. ಇಲ್ಲ ಅಂತಂದರೆ ತುಂಬ ಬ್ಯಾಡ್ ಅಂತ ಅನ್ನಿಸ್ತಾ ಇರುತ್ತೆ. ನನಗೇನೋ ಆ ಥರ ಇರೋದು ಇಷ್ಟ ಆಗಲ್ಲ. ಸೊ ನೋಡಿ ಪಾಪುನ ಮಲಗಿಸಿ ದೇವ್ರ ಹಾಡು ಹಾಕ್ಕೊಂಡು ಹೊರಗಡೆ ಎಲ್ಲ ಕಸ ಹೊಡೆದು ಒಳಗಡೆ ಕಸ ಹೊಡೆದು ಆ್ಯಂಡ್ ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ಆ್ಯಂಡ್ ಇಲ್ಲಿ ನಾನು ಕೂಡ
ಕೂಡ ಫ್ರೆಶ್ ಆಗಿ ಬಂದಿದ್ದಾಯಿತು. ಆ್ಯಂಡ್ ನೋಡಿ ಜಯಂತ್ ಕೂಡ ಹೋಗಿ ರೇಷನ್ ತಂದಿದ್ದಾರೆ. ಚಿಟ್ಟಿ ಹೋಗಿದೆ ತರಕ್ಕೆ ಅಂತೇಳಿ ಹಂಗೆ ಅನ್ಕೋಬೇಡಿ, ಅವನೇನು ತರಲ್ಲ, ಪಾಪ ಅವ್ರ ಅಪ್ಪಾಜಿನೇ ತರಬೇಕು. ಕೆಳಗಡೆಯಿಂದ ಬೈಕು ಅಂತ ಕರ್ಕೊಂಬರ್ತಾ ಇದ್ದಾರೆ. ಯಾಕಂದರೆ ಎದುರುಗಡೆ ಇರೋರು ಸ್ವಲ್ಪ ಏನೋ ಬೈದರು ಅಂತೇಳಿ, ಮೇಲಕ್ಕೆ ಹೋಗೋ ಹುಡುಗ ಎಷ್ಟು ತಾಡ್ತೀಯ ಅಂತೇಳಿ ಬೈದಿದ್ದಕ್ಕೆ ಅವ್ರ ಅಪ್ಪಂಗೆ ಸಿಟ್ಟು ಬಂದುಬಿಡ್ತು. ಸೊ ಬೈಸ್ಕೊತಾರಲ್ಲ ಸುಮ್ಮನೆ ಅಂತೇಳಿ ಬೈಕೊಂಡು ಕರ್ಕೊಂಬರ್ತಿದ್ದಾರೆ. ಆ್ಯಂಡ್ ಇಲ್ಲೇನು ಅಂತಂದರೆ ಅವರಿಗೆ ಫಸ್ಟೇ ಚೆಂಡು ಮತ್ತು ಕೈ ಎರಡೂ ಸರಿ ಇಲ್ಲ. ಬಟ್ ಮಿಂಚುನ ಬಿಟ್ಟು ಬಂದಿದ್ದಕ್ಕೆ ಅವರಪ್ಪ ಇಲ್ಲಿವರೆಗೂ ಬಂದಿರೋರನ್ನ ವಾಪಸ್ ಕಳಿಸಿ ಮತ್ತೆ ಅಲ್ಲಿಗೆ ಹೋಗಿ ಕರ್ಕೊಂಬಂದ್ಲು. ಇಂಥ ಹಠ ಮಾಡ್ತಾರೆ. ನನ್ನ ಹತ್ರ ಆದರೆ ಈ ಥರ ಮಾಡಲ್ಲ, ಬಟ್ ಜಯಂತ್ ಹತ್ರ ಆದರೆ ಈ ಥರ ಮಾಡ್ತಾರೆ. ಪಾಪ ನಕ್ಕು ಅಂತ ಸುಮ್ಮನೆ ಕರ್ಕೊಂಬರ್ತಾರೆ. ಸೊ ತುಂಬ ಲಕ್ಕಿಯೆಸ್ಟ್ ಫಾದರ್, ಅಂದರೆ ಲಕ್ಕಿಯೆಸ್ಟ್ ಕಿಡ್ಸ್ ಇದು. ಆ ಥರ ಫಾದರ್ ಸಿಗಬೇಕಂದ್ರೆ ಇವರು ಲಕ್ಕಿಯೆಸ್ಟ್ ಅಂತ ಹೇಳ್ತೀನಿ. ಸೊ ಅಕ್ಕಿನೂ ತಂದಾಯಿತು ಮತ್ತು ರೇಷನ್ ಕೂಡ ಬಂದಾಯಿತು. ಇನ್ನು ಪೂಜೆ ಮುಗಿಸಿ ಅದನ್ನೆಲ್ಲ ತಡೆದುಕೊಳ್ಳೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಮೋಸ್ಟ್ 6:30 ಒಳಗಡೆ ದೀಪ ಹಚ್ಬೇಕಂತಿರುತ್ತಲ್ಲ, 6 ಕಾಲ್ಗೇನೋ ಎಲ್ಲ ಮುಗಿಸ್ಕೊಂಡೆ ನಾನು ಆಲ್ರೆಡಿ. ಅಲ್ಲಿರೋವಂಥ ಧೂಳೆಲ್ಲ ತೆಗೆದು ಹೂವೆಲ್ಲ ತೆಗೆದು ಮತ್ತು ಇವತ್ತು ಬೆಳಗ್ಗೆ ತಂದಿದ್ರಲ್ಲ ಆ ಹೂವನ್ನ ಇಕ್ಕಿ ಕಳಸಕ್ಕೆ ನೀರು ಹಾಕಿ, ಆಮೇಲೆ ಅಮ್ಮ ಹೇಳ್ಕೊಟ್ಟಿರೋದು ಪ್ರತಿ 2 ದಿನಕ್ಕೊಮ್ಮೆ ಕಳಸಕ್ಕೆ ನೀನು ಪೂಜೆ ಮಾಡುವಾಗ ಸ್ವಲ್ಪ ನೀರು ಹಾಕು ಅಂತ. ಸೊ ಇತ್ತೀಚೆಗೆ ಹಾಕ್ತಾಯಿದ್ದೀನಿ, ಮುಂಚೆ ಎಲ್ಲ ಹಾಕ್ತಿರ್ಲಿಲ್ಲ, ನನಗದು ಗೊತ್ತೂ ಇರಲಿಲ್ಲ ಹಾಕೋದು. ಸೊ ಇವಾಗ ಹಾಕಿ ಇವಾಗ ಮನೆಯಲ್ಲಿ ಹೊರಗಡೆ ಒಳಗಡೆ ಎಲ್ಲದೂ ಕೂಡ ಪೂಜೆ ಮಾಡಿ ಇವಾಗ ಕಂಪ್ಲೀಟೆಡ್ ಆಗಿದೆ. ಮತ್ತು ಏನಂತಂದರೆ ಧೂಪ ಮಾತ್ರ ಮಿಸ್ ಮಾಡ್ತಾ ಇಲ್ಲ. ಧೂಪ ಹಾಕಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಂದಾಗಿಂದ ಧೂಪ ಹಾಕ್ತಾ ಇದ್ದೀನಿ ಮನೇಲಿ. ಆ್ಯಂಡ್ ಮಾಲ್ಟ್ ರೆಡಿ ಮಾಡ್ತಾ ಇದ್ದೀನಿ ಈಗ. ಸೊ ಟೆಸ್ಟ್ ಮಾಡ್ತಾ ಇದ್ದೀನಿ ಹೆಂಗಾಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡು. ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಪ್ಯಾಕೇಜ್ ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿ ಇಟ್ಕೋಬೋದು ನಾವು. ಜಿಪ್ಪರ್ ಲಾಕ್ ಬರುತ್ತಲ್ಲ, ಲಾಕರ್ ಥರ ಅದೊಂದು ಪ್ಯಾಕೇಜ್ ಇರೋದು ಇಷ್ಟ ಆಯಿತು. ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಮಾಡ್ತಾ ಇದ್ದೀನಿ ನೋಡಿ. ಈಗ ಅಂದರೆ ಪ್ರತಿಯೊಬ್ಬ ತಾಯಿ ಕೂಡ ಇದನ್ನು ಕಂಪಲ್ಸರಿ ಮಾಡ್ತಾರೆ, ನಾನು ಕೂಡ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಫಸ್ಟು ನನಗೆ ಆ ಪ್ಯಾಕೇಜ್ ನೋಡಿದ ತಕ್ಷಣ ಸ್ಮೆಲ್ ನೋಡಿದೆ. ಸ್ಮೆಲ್ ಮಾತ್ರ ತುಂಬ ಫ್ರೆಶ್ ಅನ್ನಿಸ್ತು, ನಮಗಂತಲೇ ಮಾಡಿ ಕೊಟ್ಟು ಕಳಿಸ್ತಿರ್ತಾರಲ್ಲ, ಸೊ ಆ ಥರ ತುಂಬ ಫ್ರೆಶ್ ಅಂತ ಅನ್ನಿಸ್ತು, ಅದು ಒಂದು. ಆಮೇಲೆ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಆ ಫ್ಲೇವರ್ ಹೆಂಗಿತ್ತು ಅಂದರೆ ಎಲ್ಲ ಬೇಳೆಕಾಳಿಂದು ಕೂಡ ಫ್ಲೇವರ್ ಸಿಕ್ತು. ಸೊ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂದರೆ ಬಾಯಲ್ಲಿ ನಾನು ನುಂಗಿದಾಗ ಕೂಡ ಅದು ಫ್ಲೇವರ್ ಅನ್ನೋದು ಬಾಯಿ ತುಂಬ ಹರಡ್ಕೊಳ್ತಾ ಇತ್ತು, ಅದು ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತೇನಂತಂದರೆ ಮಿಟ್ಟುಗೋಸ್ಕರ ನಾನು ಇವಾಗ ಟೀ ಲೋಟ ಏನು ತೋರಿಸ್ದೆ, ಆ ಕಪ್ಪಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಂಡು, ಮತ್ತು ಸಾಧಾರಣವಾಗಿ ಅವಳು ಎಷ್ಟು ತಿಂತಾಳೆ, 1-2-2.5 ಚಮಚ ತಿಂತಾಳೆ ನಮ್ಮ ಮಿಟ್ಟು ಆದರೆ. ಸೊ ಮಿಟ್ಟುಗೋಸ್ಕರ ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಮಿಟ್ಟಿಗೆ ಪ್ರಿಪೇರ್ ಮಾಡಿದೆ. ಬಟ್ ಅದಾದಮೇಲೆ ಗೊತ್ತಾಗಿದ್ದು ಚಿಟ್ಟಿಗೂ ಮಾಡಬೇಕಿತ್ತು, ಅವನು ಕೂಡ ಇಷ್ಟಪಟ್ಟು ತಿಂದ. ಇಟ್ಟಿರೋದಕ್ಕಿಂತ ಸ್ವಲ್ಪ ಉಪ್ಪಿನಂಶ ಇತ್ತು ಅಂದರೆ ಚಿಟ್ಟಿಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಾನು ಪುಷ್ಟಿ ಮಾಡಿದಾಗೆಲ್ಲ ಅದರಲ್ಲಿ ಬೆಲ್ಲದ ಅಂಶ ಇರ್ತಿತ್ತಲ್ಲ, ಅವನಷ್ಟು ಇಷ್ಟಪಡ್ತಿರ್ಲಿಲ್ಲ. ಬಟ್ ಇದು ಉಪ್ಪು ಹಾಕಿ ಮಾಡಿದ್ರಿಂದ ಇಷ್ಟಪಟ್ಟಿದ್ದು. ಓಕೆನಪ್ಪ, ನಾಳೆ ಬೆಳಗ್ಗೆ ನಿನಗೂ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಇರೋದ್ರಲ್ಲಿ ಇಬ್ಬರಿಗೂ ತಿನ್ನಿಸ್ದೆ. ಈ ಪೌಡರ್ ಏನಂದರೆ ಯೂಸ್ ಮಾಡಿದ ತಕ್ಷಣ ಈಸಿಯಾಗಿ ಮತ್ತು ನೀಟ್ ಸ್ಟೋರೇಜ್ ಮಾಡ್ಬೋದು, ಅದು ನನಗೆ ತುಂಬ ಇಷ್ಟ ಆಯಿತು. ಏನೇ ಗಂಜಿ ಮಾಡಿಕೊಂಡ್ರು ಕೂಡ ತಟ್ಟೆಯಲ್ಲಿ ಹಾಕೊಂಡು ಹೋಗ್ತೀವಿ ನಾವು, ಯಾಕಂದರೆ ಬೇಗ ಆರಿಬಿಡುತ್ತೆ ಅಂತೇಳಿ. ಬಟ್ಲಲ್ಲೆಲ್ಲ ಹಾಕೊಂಡ್ರೆ ಸ್ವಲ್ಪ ಲೇಟಾಗಿ ಆರುತ್ತೆ. ಹೀಗೆ ಅದನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಇವಾಗ ಫ್ಯಾನ್ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ರೆ ಸೊ ಬೇಗ ಆರಿಸ್ಕೊಂಡು ಮಕ್ಳಿಗೆ ತಿನ್ನಿಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್. ನಂದಾಗಿರಲಿ ಜಯಂತ್ ಆಗಿರಲಿ ಇದೇ ಕೆಲಸ. ಚಿಟ್ಟಿ ಹುಡ್ದಾಗಿಂದನೂ ಬರೀ ಈ ಗಂಜಿ ಅವು ಇವು ಮಾಡೋದ್ರೆಲ್ಲ ಟೈಮ್ ಹೋಗ್ಬಿಟ್ಟಿದೆ ಏನಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಆ್ಯಂಡ್ 1-2 ಸರಿ ಅನಿಸಿದೆ ನಮ್ಮ ಮಿಂಚು ಇನ್ನೂ ದೊಡ್ಡೋಳಾಗಿ ನನಗೆ ಇದೆಲ್ಲ ಮಿಸ್ ಆಗೋದು, ನಾನು ಕೂಡ ಸ್ವಲ್ಪ ಫ್ರೀಡಮ್ ಆಗೋದು ಅನ್ನಂದರೆ ಇನ್ನೂ ಒಂದು ಮೇ ಬಿ 2.5 years ಆಗುತ್ತಲ್ವ. ಯಾವಾಗಲೂ ಗಂಜಿ ಮಾಡಿದ್ರೆ ತಿನ್ನೋದು ಬಿಟ್ಟು ಇವತ್ತು ನೋಡಿ ನಾನು ಅವಳಿಗೋಸ್ಕರ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಿಟ್ಟಿ ಹೊಡೆದಾಡ್ಕೊಂಡು ತಿಂದಿದ್ದಾನೆ. ಬಟ್ಲು ತಂದು ಇಟ್ಕೊಂಡಿದ್ದ ನನಗೆ ಬೇಕು ಅಂತ ಹೇಳಿ, ನಾನು ಇದರಲ್ಲೇ ತಿನ್ನು ಅಂತ ಹೇಳಿದ್ದಕ್ಕೆ. ಹಲೋ ಬಾಸ್, ಈ ಕಡೆ. ಯಾಕೆ ತಿಂದೆ ಇವತ್ತು ನೀನು ಗಂಜಿನ? ಹಾಂ, ಚೆನ್ನಾಗಿತ್ತಂತ. ಮತ್ತೆ ದಿನ ಮಾಡಿದ್ರೆ ತಿನ್ನಲ್ಲ, ಅವಳಷ್ಟೇ ತಿಂತಾಳೆ. ಸೊ ನೋಡಿ ಹೊಡೆದಾಡ್ಕೊಂಡು ತಿಂದಿದ್ದಾನೆ, ಇಬ್ರಿಗೂ ತಿನ್ಸಿ. ಯಾರು ಫಸ್ಟ್ ತಿಂತೀರಾ ಅಂತಂದು ಹೇಳಿದ್ದಕ್ಕೆ ಮೇಡಮ್ ಅವ್ರು ಕೂಡ ಖಾಲಿ ಮಾಡಿದ್ರು. ಅಮ್ಮ ಹೆಂಗಿತ್ತು ಗಂಜಿ? ಸೂಪರಾ? ಆ್ಯಕ್ಚುಲಿ ಇವಳು ಇಷ್ಟ ಇದ್ರೆ ಮಾತ್ರ ತಿಂತಾಳೆ, ಇಲ್ಲ ಅಂದ್ರೆ ತಿನ್ಸಕ್ಕೆ ಸಾಧ್ಯನೇ ಇಲ್ಲ ಇವಳಿಗೆ. ಬಟ್ ಇಲ್ಲಿ ನೋಡಿ ಬಿಡು, ಬೆಳಗ್ಗೆ ಮಾಡಿಕೊಡ್ತೀನಿ ಚಿಟಿ. ಬೆಳಗ್ಗೆ ಅವಳಿಗೆ ಮಾಡ್ತೀನಲ್ಲ ಅವಾಗ ನಿನಗೂ ಸೇರಿ ಮಾಡ್ತೀನಿ, ಓಕೆನಾ? ನೀನು ತಿಂತೀನಿ ಅಂತಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ತಿಂತೀಯಾ? ಇಷ್ಟ ಆಯ್ತಾ ಇದು? ಓಕೆ. ಹಾಂ, ಏನು ಗಂಜಿ? ಹಾಂ, ಮಾಲ್ಟು. ಏನು ಸೊಪ್ಪು? ಮಾಲ್ಟು. ಅಮ್ಮ ಬುಷಿ ಮಾಡಿದೆ, ನೀನು ತಲೆ ಬಾಚ್ಕೊಂಡ್ಯಾ? ನಾನು ಅವಳನ್ನ ಫ್ರೆಶ್ ಮಾಡಿ ಬರೀ ಮನೆ ಕೆಲಸ ಬೇಗ ದೀಪ ಹಚ್ಚಬೇಕು ಅಂತೇಳಿ ಅವಸರದಲ್ಲಿ ಇದ್ಬಿಟ್ಟೆ. ಏನೇನು ಹೆಂಗೆ ತೋರಿಸು? ರೇಷನ್ ನನಗೋಸ್ಕರ ಕಾಯ್ತಾ ಇದೆ, ಅವಳನ್ನ ನೋಡ್ತೀನಿ. ಬಂದು ಹಾಲು ತಂದು ಹಾಕಿ ಮಿಂಚುನ ಎಲ್ಲ ಓಪನ್ ಮಾಡ್ಕೊತೀವಿ.
ಬಿಟ್ರು ನಮ್ಮ ಮಿಂಚು ಮೇಡಮ್ ಅವರು. ಸೊ ಇವಾಗ ಒಂಚೂರಿ ಲೈಟ್ ಫೀಡಿಂಗ್ ಮಾಡಿಸಿ ಆಮೇಲೆ ರೇಷನ್ದೆಲ್ಲ ತಡ್ಕೊತೀನಿ. ರಾತ್ರಿಗೆ ಅಡಿಗೆ ಸಾಂಬಾರಿದೆ. ಈ ಟೈಮಲ್ಲಿ ನನಗೇನು ಮಾಡೋಕ್ಕಾಗಲ್ಲ, ಮತ್ತು ಸುಸ್ತಾಗ್ಬಿಡುತ್ತೆ ಏನಾದರೂ ಮಾಡೋಕ್ಕೆ ಹೋದರೆ. ರೈಸ್ ಇನ್ನೊಂದು ಸ್ವಲ್ಪ ಇದೆ, ಬೇಕಿದ್ದರೆ ಸ್ವಲ್ಪ ಮಾಡ್ಕೊತೀವಿ. ಬಟ್ ಇವಾಗ ರೇಷನ್ ಎಲ್ಲ ಬಿಚ್ಚಬೇಕು, ನಾನು ತೋರಿಸ್ತೀನಿ. ನಾವು ಮಂತ್ಲಿ ಗ್ರೋಸರಿ ಏನೇನೆಲ್ಲ ನೀಡಿದೆ ಅಂತ ಹೇಳಿ ತರಿಸ್ಕೊತೀವಿ ಅಂತ. ರೇಷನ್ ಎಲ್ಲ ಹೊರಗಡೆ ಇಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಯಾವ್ದಾವ್ದು ಮಿಸ್ ಆಗಿದೆ ಅಂತ ಹೇಳಿ. ಯಾವುದು ಮಿಸ್ ಆಗಿಲ್ಲ, ನಾನು ಏನು ಬರ್ದಿದ್ದೀನೋ ಎಲ್ಲದೂ ಕೂಡ ಬರ್ದಿದ್ದಾರೆ. ಇವನ್ನೆಲ್ಲ ಬಂದು ತೆಗೆದುಕೊಟ್ಟ ನನಗೆ. ಸೊ ಇದಿಷ್ಟು ಆ್ಯಕ್ಚುಲಿ ಮಂತ್ಲಿ ಗ್ರೋಸರಿ ಏನೇನು ಖಾಲಿ ಆಗಿದೆ, ಏನೇನು ನೀಡಿದೆ ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟ ತರಿಸ್ಕೊಂಡಿರೋದು ಅಂದರೆ ನಮಗೆ ಎಷ್ಟು ಬೇಕು ನಾವು ಎಷ್ಟು ಯೂಸ್ ಮಾಡ್ತೀವಿ ಅದನ್ನು ಎಕ್ಸಾಕ್ಟಾಗಿ ತರಿಸ್ಕೊತೀನಿ. ಅದು ಬೇಗ ಖಾಲಿ ಆಯಿತು ಅಂತಂದರೆ ಮತ್ತೆ ಏನು ಅದೇನು ಖಾಲಿ ಆಗಿರುತ್ತೆ ಅದನ್ನು ತರಿಸ್ಕೊತೀನಿ. ಸೊ ಹಂಗೆ ಮಾಡ್ತೀನಿ. ಆಮೇಲೆ ಬೇಳೆಕಾಳೆಲ್ಲ ನಾನು ಆಲ್ಮೋಸ್ಟ್ ಅರ್ಧ kg 1 kgನೇ ತರಿಸ್ಕೊಳೋದು. ಯಾವುದು ಒಂದು kg ಅಂದರೆ ತೊಗರಿಬೇಳೆ 1 kg, ಹೆಸರುಬೇಳೆ 1 kg, ರವೆ ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಗೆ ಯಾವುದು ಜಾಸ್ತಿ ಯೂಸ್ ಆಗುತ್ತೆ ಅದು ಹಂಗೆ 1 kg. ಇನ್ನು ಹುಡುಕಿರೋದೆಲ್ಲ ಅರ್ಧ kg ಎಲ್ಲ ಆಲ್ಮೋಸ್ಟ್ ಅರ್ಧ kg ಇದೆ. ಮತ್ತು ಉಪ್ಪು ಜಾಸ್ತಿ ಬಂದಿದೆ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ. ನಾನು ಸಣ್ಣ ಉಪ್ಪು ಅಷ್ಟೇ ಬಂದಿದೆ, ದೊಡ್ಡ ಉಪ್ಪು ಸೇಸ್ ತಂದಿದ್ದಾರೆ. ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವಳೆಲ್ಲದಕ್ಕೂ ಉಪ್ಪು ಯೂಸ್ ಮಾಡ್ತಾಳೆ ಅಂತೇಳಿ. ಸೊ ಒಳ್ಳೆಯದು, ಮನೆಗೆ ಉಪ್ಪು ಬಂದರೆ ಒಳ್ಳೆಯದೇ. ಆ್ಯಂಡ್ ಮತ್ತು ಏನು ಗೊತ್ತಾ, ರಸಂ ಪುಡಿಗಳು ಮತ್ತು ಪೆಪ್ಪರ್ ಪುಡಿ ಅದನ್ನೆಲ್ಲ ಚಿಕ್ಕದಾಗಿ ಬರ್ತಿದ್ದೆ. ನನಗೆ ಅದೊಂದು ಸ್ವಲ್ಪ ಸಾಕು, ಯಾಕಂದರೆ ಸಲಾಡ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತೀನಲ್ವ ಅದೊಂದು. ಆಮೇಲೆ ಬಾದಾಮ್ ಮಿಲ್ಕ್ ಒಂದು ಯಾವಾಗಾದರೂ, ಮತ್ತು ಹಾಲಿನ ಪುಡಿ, ಮತ್ತು ಎಮರ್ಜೆನ್ಸಿ ಬೇಕಾಗುತ್ತೆ ನಮ್ಮ ಮನೇಲಿ 2 ಲೀಟ್ರ್ ಎಣ್ಣೆ ಆ್ಯಂಡ್ ಇಲ್ಲೊಂದು ಲೀಟ್ರು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ತರಿಸಿರೋದು. ಸೊ ಇದು ಎಳ್ಳೆಣ್ಣೆ ತಂದುಬಿಟ್ಟಿದ್ದಾರೆ ಈ ಸರಿ, ಬಟ್ ನಾರ್ಮಲ್ ಎಣ್ಣೆ ಆಗಿದ್ರು ಕೂಡ ಸಾಕಾಗ್ತಿತ್ತು. ಆ್ಯಂಡ್ 2 kg ಚಪಾತಿ ಹಿಟ್ಟು 2 kg ತಂದ್ಕೊತೀವಿ, ಮತ್ತು 1 kg ಸಕ್ಕರೆ, ಆ್ಯಂಡ್ ದೆನ್ ಚಿಟಿ ಮತ್ತು ಶೇಂಗಾ, ಬಟಾಣಿ, ಕಡಲೆಕಾಳು, ಕಾಬೂಲಿ ಚಾನ ತರಿಸಿದ್ದೀನಿ. ಸೊ ಕಾಬೂಲಿ ಚಾನ ಯಾಕೆ ಗೊತ್ತಾ, ನನಗೆ ಸಲಾಡ್ ವೆಯ್ಟ್ ಲಾಸ್ಗೆ ಅಂತ ಹೇಳಿ. ವೆಯ್ಟ್ ಲಾಸ್ ಮೀನ್ಸ್ ಸಲಾಡ್ಸ್ ರೆಸಿಪೀಸ್ ಎಲ್ಲ ಇನ್ಮೇಲೆ ಇದನ್ನು ಮಾಡ್ಕೊತಾ ಇರ್ತೀನಲ್ವ, ಹಾಗಾಗಿ ಇಲ್ಲ ನಾನು ಇಕ್ತೀನಿ ಇನ್ನು ಅವನ್ನೆಲ್ಲ ಶಿಫ್ಟ್ ಮಾಡಿ. ಅದು ಡಬ್ಬ ಬೇಡ, ಆ ಡಬ್ಬನ ಬಿಸಾಕಣಂತೆ ಬಾಕ್ಸಲ್ಲಿ ಇಡೋಣ. ಇದಿಷ್ಟು ಸಪ್ರೇಟಾಗಿ ಇದು ಫ್ಲೋರ್ ಕ್ಲೆನ್ಸರ್ ಲೈಝಾಲ್ ತರಿಸಿದ್ದೀನಿ, ಮತ್ತು ಗ್ರಾಮ್ ಫ್ಲೋರ್ ಸೋಪ್ ದುಡ್ಡು ಕಟ್ಟಿಸಿದ್ದಾರೆ, ಮತ್ತು ಫ್ಯಾಬ್ ನಮ್ಮ ಜಯಂತಿಗೆ ಅದೇ ಇಷ್ಟ ಆಯ್ತಂತೆ. ಅಲ್ಲಿ ನೋಡಿ ಅಲ್ಲೊಂದು ಖಾಲಿ ಆಗಿರೋದಿದೆ, ಅದನ್ನೇ ತಗೊಂಡ್ಬಂದಿದ್ದಾರೆ. IFB ತರಿಸೋಣ ಅಂತಾರೆ, ಬೇಡ ಇದು ಚೆನ್ನಾಗಿದೆ ಕಡಿಮೆ ರೇಟು ಅಂತ ತಂದಿದ್ದಾರೆ. ಮತ್ತು ಕಂಫರ್ಟ್ಸು ಮತ್ತು ಒಂದೆರಡು ಸೋಪು, ಇದಿಷ್ಟು ತರಿಸಿರೋದು. ಸೊ ನೋಡಿ ಇದನ್ನು ಇವಾಗ ಶಿಫ್ಟ್ ಮಾಡೋದ್ರೊಳಗಡೆ ಎಷ್ಟು ತಲೆ ಕೆಡುತ್ತೆ ಅಂದರೆ, ಇದರಲ್ಲಿ ಏನಿದೆ ಇದನ್ನು ಕೂಡ ಹೊರಗಡೆ ತೆಗೆದು ಡಿಕ್ಲಟರ್ ಮಾಡಿ ನಮಗೆ ಯಾವ್ದಾವ್ದು ಬೇಕೋ ಅದನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಈ ಡಬ್ಬ ತೆಗಿಬೇಕಂತ ಇದ್ದೀನಿ ಈಗ. ಏನಮ್ಮ? ಅದು ಮೆತ್ತಂದು. ಸೊ ಅಕ್ಕಿ ಚೀಲನೂ ಕೂಡ ಬಂದಿದೆ, ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ. ಅದು ಡಬ್ಬ ತೆಗೆದು ಬಾಕ್ಸ್ ಇಕ್ಕೋಣ ಅಂತ ಅಂದ್ಕೊಂಡೆ, ಬಟ್ ಬಾಕ್ಸಲ್ಲಿ ಜಾಗ ಇಡಿಸಲ್ಲ ಅಂತೇಳಿ ಡಬ್ಬದಲ್ಲೇ ನಾನು ನೀಟಾಗಿ ಸಿಗೋ ಥರ ಎಲ್ಲ ಆರ್ಗನೈಸೇಷನ್ ಮಾಡಿ ಇಟ್ಟು ಬಂದಿದ್ದೀನಿ. ಜಯಂತ್ಗೆ ಮಿಂಚುನ ಮೇಂಟೈನ್ ಮಾಡೋದಾಗಲಿಲ್ಲ, ಬಂದು ನಾನೇ ಆಡಾಡ್ಸ್ಕೊತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಅವರಿಬ್ಬರು ಊಟ ಮಾಡ್ತಾ ಇದ್ದಾರೆ, ಜಯಂತ್ ಮತ್ತು ಅವ್ರ ಮಗ ಚಿಟ್ಟಿ ಬಾಸ್. ಏನೋ ಚಿಟ್ಟಿ ಊಟ ಮಾಡ್ತಿದ್ಯಾ? ಎಷ್ಟು ದೊಡ್ಡನಾಗ್ಬಿಟ್ಟಿದ್ದಾನೆ ಗೊತ್ತಾ ಅವನು. ನಾವಿಬ್ಬರು ಜಗಳ ಆಡ್ಬಿಟ್ರೆ ಅವ್ನಿಗೆ ತುಂಬ ಇಷ್ಟ. ಸೊ ಹಂಗೆ ಮಾಡ್ತಾನೆ. ಆಮೇಲೆ ಇಲ್ಲಿ ನೋಡಿ ಮಿಟ್ಟು ಅವತಾರ, ಏನಿದು ಸರ ಹಾಕ್ಕೊಂಡಿದ್ದಾಳೆ, ಎಲ್ಲ ಬೇಕಂತ ಅವಳಿಗೆ ಸರ ಮತ್ತು ಜ್ಯುವೆಲ್ರಿ, ಬಟ್ಟೆ, ಹೊಸ ಬಟ್ಟೆ, ಸ್ಲಿಪ್ಪರು, ಸೊಂಟದ ಬಟ್ಟೆ ಎಲ್ಲ ಬೇಕಂತ ಎಲ್ಲ ಕೇಳ್ತಾ ಇದ್ದಾಳೆ. ಸೊ ಕೇಳೋಷ್ಟು ದೊಡ್ಡಳಾಗ್ಬಿಟ್ಟಿದ್ದಾಳೆ. ಮುಖ ನೋಡು ಮುಖ. ಹೆಂಗೆ ಕಾಣಿಸ್ತಿದ್ಯಮ್ಮ ನೀನು? ಚುಪ್ಪರಲ್ಲ? ಚುಪ್ಪರ್. ಆ್ಯಂಡ್ ಈಗ ಜಯಂತ್ ಮತ್ತು ಚಿಟ್ಟಿ ಊಟ ಮಾಡಿದ್ಮೇಲೆ ನಾನು ಕೂಡ ಸ್ವಲ್ಪ ಊಟ ಮಾಡ್ತೀನಿ. ಆ್ಯಂಡ್ ಇನ್ನೇನು ಮತ್ತೆ ತೋರಿಸ್ಬೇಕಿತ್ತೆಲ್ಲ ಹೆಂಗಿಟ್ಟಿದ್ದೀನಿ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬಂದಿರೋದು. ಮೇ ಬಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್. ಅವ್ರಿಗೆ ಕೈ ನೋವಾಗಿದೆ, ನೀನು ಮಾಡಿದೆ. ಬಾಯ್ ಬಾಯ್. ನೀನು ಬಾಯ್ ಬಾಯ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ. ನಮಗಿಷ್ಟೇ ಮಾತಾಡೋಕ್ಕೆ ಬರೋದು. ಬಾಯ್ ಬಾಯ್.